ಆತ್ಮ ಹೆಂಗದ ಸಚ್ಚಿತ್ತಾನಂದ ಅದ. ಆ ಸಚ್ಚಿತ್ತಾನಂದ ಅಂದ್ರೆ ಮೂರು ಕಾಲದಲ್ಲಿ ಅದ. ಅದು ಅರಿವು ಸ್ವರೂಪದ, ಅದು ವ್ಯಾಪಕ ಅದ, ಅದಕ್ಕೆ ಹುಟ್ಟು ಸಾವು ಇಲ್ಲ. ಅದು ಏನದ ಅನಂತ ಇದೆ. ಅದೇ ನಾನು ಇದ್ದೇನೆ. ಹಿಂಗ ಮನಸ್ಸಿನಾಗ ಅದೇ ವೃತ್ತಿ ಏನದ ಅನಾತ್ಮಾಕಾರ ತಿರಸ್ಕಾರ ಪೂರ್ವಕ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ತನಂತೆ ನಿಧಿಧ್ಯಾಸನ. ಈಗ ಮಾಡ್ಕೊಂತ ಇರ್ಬೇಕು. Evam means I described before in the meditator should dwell upon the Lord. ಈ ರೀತಿ ಆ ಪರಮಾತ್ಮ ತತ್ವದ ಮೇಲೆ ಅಂದ್ರೆ ನಿರ್ಗುಣ ಪರಮಾತ್ಮನ ಮೇಲೆ, ಸಗುಣ ಪರಮಾತ್ಮ ನಿರ್ಗುಣ ಪರಮಾತ್ಮನಾಗ ಧ್ಯಾನ ಮಾಡಬೇಕು. ಅಕಸ್ಮಾತ್ ಸಾಧಕ ಜ್ಞಾನ ಪೂರ್ವದಲ್ಲಿ ಮಾಡ್ತಾನಂದ್ರೆ ಸಗುಣ ಪರಮಾತ್ಮನನ್ನ ಯಾವುದೋ ಒಂದು ಮೂರ್ತಿ ಧ್ಯಾನವನ್ನು ಮಾಡಬೇಕು. Now the question is, what type of Lord? ಯಾವ ರೀತಿ ಇರಬೇಕು ಭಗವಂತ, ಯಾವ ರೀತಿ ಇರಬೇಕು? In his picture, the Lord is present at three different ways, depending upon the level of that student. ನೋಡ್ರಿ ಶಾಸ್ತ್ರದಾಗ ದೇವರನ್ನ ಮೂರು ರೀತಿ ಹೇಳ್ಯಾರ. ಮೂರು ರೀತಿ ಹೆಂಗ್ ಹೇಳ್ಯಾರ್ರಿ? ಮೂರು ರೀತಿ ಯಾವುವು? ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದು ಶಾಸ್ತ್ರದಾಗ ಮೂರು ತರದ ಮಂದಿಗೆ ಮೂರು ರೀತಿಯಿಂದ ಹೇಳ್ಯಾರ. ಯಾರವರು ಮೂರು ರೀತಿಯ ಮಂದಿ ಅಂದ್ರೆ ಮಂದ, ಮಧ್ಯಮ ಮತ್ತು ಉತ್ತಮ ಅಧಿಕಾರಿಗಳು ಅದಾರ. ಅವರಿಗೆ ಮೂರು ರೀತಿಯಿಂದ ಹೇಳ್ಯಾರ. ಅಂದ್ರೆ ಮೊದಲ ಮಂದ ಅಧಿಕಾರಿಗೆ ಹೆಂಗೆ ಹೇಳ್ತಾರ ನೋಡ್ರಿ. ಮಂದ ಲೆವೆಲ್ ಫಸ್ಟ್ ಸ್ಟೆಪ್, ಗಾಡ್ ಈಸ್ ಅ ಪರ್ಸನಲ್ ಗಾಡ್. ಮಂದ ಅಧಿಕಾರಿ ಚುರುಕಿಲ್ಲ, ಹತ್ತಿಲ್ಲ, ಸಾತ್ವಿಕಿಲ್ಲ, ಮಂದದ ರಜಗುಣ ತಮೋಗುಣ ಕೂಡೈತಿ. ಹಂಗಾರಮ್ಮ ಯಾವ ಪೂಜೆ ಮಾಡ್ಬೇಕು ಅಂದ್ರೆ ಪರ್ಸನಲ್ ಗಾಡ್, ಮನುಷ್ಯ ಶರೀರದಲ್ಲಿ ಇರುವಂತ ರಾಮ, ಕೃಷ್ಣ ಇಂಥ ದೇವರು, ದೇವಿ ಇಂಥ ದೇವರು ಪೂಜೆ ಮಾಡ್ಬೇಕು. ವಿತ್ ಎ ಪರ್ಟಿಕ್ಯುಲರ್ ಫಾರ್ಮ್ ಲೈಕ್ ರಾಮ ಪೂಜೆ, ರಾಮ ರೂಪಂ, ಕೃಷ್ಣ ರೂಪಂ, ದೇವಿ ರೂಪಂ. ಇಟ್ ಈಸ್ ಕಾಲ್ಡ್ ಏಕರೂಪಂ ಧ್ಯಾನ. ಯಾವ್ದಾದ್ರು ಒಂದು ಇಷ್ಟ ದೇವತೆಯನ್ನು ಹಿಡ್ಕೊಂಡು ಏಕರೂಪ ಧ್ಯಾನವನ್ನು ನೀವು ಮಾಡಪ್ಪ ಮಂದ ಅಧಿಕಾರಿ ಇದ್ರೆ. ಮಧ್ಯಮ ಅಧಿಕಾರಿ ಇದ್ನಂದ್ರೆ and when a person is advanced, then the very same Lord becomes ವಿಶ್ವರೂಪ. ಮಧ್ಯಮ ಅಧಿಕಾರಿ ಇದ್ರೆ ವಿಶ್ವರೂಪವನ್ನ ಅವ ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು. ಅಲ್ಲೇ ಏಕರೂಪ, ಇಲ್ಲಿ ವಿಶ್ವರೂಪ. ಅಲ್ಲಿ ಒಂದ ರೂಪದಾಗ ಮಾಡ್ಬೇಕು, ಇಲ್ಲಿ ಹಲವಾರು ರೂಪದಾಗ ಧ್ಯಾನ ಮಾಡ್ಬೇಕು. ಅನೇಕ ರೂಪ, which means I see the Lord as very creation itself. ಭೂಪಾದೌ ಯಸ್ಯ ನಾಭಿರ್ ಚಂದ್ರ ಸೂರ್ಯೌ ಚ ನೇತ್ರೇ. ಎಲ್ಲಿ ಬರ್ತದ್ರಿ ಇದು? ವಿಷ್ಣು ಸಹಸ್ರನಾಮ. ಇದೇನ್ರಿ ಇದು? ವಿರಾಟ್ ಉಪಾಸನೆ. ಸನ್ ಅಂಡ್ ಮೂನ್ ಆರ್ ಹಿಸ್ ಐಸ್. ಏನೈತಲ್ಲಿ ಕಲ್ಪನೆ? ಯಾವ ಪರಮಾತ್ಮನನ್ನ ಪೂಜೆ ಮಾಡಕತ್ತೀನಿ ಅಂದ್ರೆ ಈ ಸೃಷ್ಟಿನ ಒಂದು ದೇವ್ರು ಮಾಡ್ತೀನಿ. ಆ ಸೃಷ್ಟಿ ಒಳಗೆ ಎರಡು ಕಣ್ಣು ಏನ್ ಕಾಣಕತ್ತಾವಲ್ಲ, ಒಂದು ಸೂರ್ಯ ನೇತ್ರ, ಒಂದು ಚಂದ್ರ ನೇತ್ರ. ಅವು ಎರಡು ಕಣ್ಣು, ಉಳಿದೆಲ್ಲ ಶರೀರ. ಈ ರೀತಿ ವಿರಾಟ ರೂಪ. ಇದು ಮಧ್ಯಮ ಅಧಿಕಾರಿಗೆ ಉಪಾಸನೆ. ಸನ್ ಅಂಡ್ ಮೂನ್ ಆರ್ ಇಸ್ ಐಸ್. We will be seeing the description later, and therefore ಏಕರೂಪ ಧ್ಯಾನಂ. ಇದನ್ನು ವಿಶೇಷವಾಗಿ ಮತ್ತೆ ಮುಂದೆ ಬಂದಾಗ ಹೇಳ್ತೀನಿ ಅಂತಾರೆ. ವಿರಾಟ ರೂಪ ದರ್ಶನ, ವಿರಾಟ ರೂಪ ಉಪಾಸನೆ. ಈ ಸೃಷ್ಟಿನ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡುವಂಥದ್ದು ಏನ್ರಿ? ಅಲ್ಲ ನೇತ್ರಗಳು ಯಾವುವು? ಈ ಸೂರ್ಯ ಚಂದ್ರಗಳ ನೇತ್ರ. ಈ ಇಡೀ ಪರ್ವತ, ನದಿ, ಗುಡ್ಡ ಏನದ, ಈ ಇಡೀ ವಿಶ್ವ ಏನೈತಿ, ಇದೆಲ್ಲ ಭಗವಂತನ ಶರೀರ ವಿರಾಟ್. ಈ ರೀತಿ ಪೂಜೆ ಮಾಡುವಂತದ್ದು, ಧ್ಯಾನ ಮಾಡುವಂತದ್ದು ಯಾರಿಗೆ? ಮಂದ ಅಧಿಕಾರಿ ಅಲ್ಲ, ಮಧ್ಯಮ ಅಧಿಕಾರಿ. ಇನ್ನು ಉತ್ತಮ ಅಧಿಕಾರಿ ಇದ್ದಾರೆ, ಸತ್ವಗುಣ ಪ್ರಧಾನ. ಇವ ರಜೋಗುಣ ಪ್ರಧಾನ, ವನ್ಯಧಮ ತಮೋಗುಣ ಪ್ರಧಾನ. ಇವ ಸತ್ವಗುಣದಲ್ಲ, ಉತ್ತಮ ಅಧಿಕಾರಿ. ಅವಂಗೆ ಹೆಂಗ್ ಮಾಡ್ಬೇಕು? ಒನ್ಸ್ ಅ ಪರ್ಸನ್ ಇಸ್ ಸ್ಟಿಲ್ ಅಡ್ವಾನ್ಸ್ಡ್ and he has studied the Upanishads and ವೇದಾಂತ. ಸ್ವಲ್ಪ ವೇದಾಂತ ಅಭ್ಯಾಸ ಮಾಡ್ಯಾನ, ಉಪನಿಷತ್ತು ಅಭ್ಯಾಸ ಮಾಡ್ಯಾನ. ನಿರ್ಗುಣ ಪರಮಾತ್ಮ ಅಂದ್ರೆ ಗೊತ್ತೈತಿ. ಅವಾಗ ಯಾವ ಧ್ಯಾನ ಮಾಡ್ಬೇಕ್ರಿ? ಅವಾಗ ಏಕರೂಪ ಧ್ಯಾನ ಹೇಳಿದ್ರಿ, ಇವಾಗ ವಿರಾಟ ರೂಪ ಧ್ಯಾನ ಹೇಳಿದ್ರಿ. ಇವಾಗ ಯಾವ ರೂಪ ಇದು ಧ್ಯಾನ ಅಂದ್ರೆ ಅರೂಪ ಧ್ಯಾನ, ನಿರಾಕಾರ ರೂಪ ಧ್ಯಾನ. Transcending both one form and many forms, we come to formless Ishvara.
ನಿರಾಕಾರ ಪರಮಾತ್ಮನನ್ನ ಆರಾಧನೆ ಮಾಡ್ಲಿಕ್ಕೆ ಹೇಳ್ತೀವಿ. ಯಾರಿಗೆ? ಸತ್ವಗುಣ ಪ್ರಧಾನ ಇದ್ದವನು. ಯಾರಿಗೆ? ಉತ್ತಮ ಅಧಿಕಾರಿ ಇದ್ದವನು. And when one comes to formless God, the meditator meditated, division disappears. ಯಾವಾಗ ಇಂಥ ಉತ್ತಮ ಅಧಿಕಾರಿ ಧ್ಯಾನ ಮಾಡ್ತಾನಲ್ಲ, ಧ್ಯಾನ ಮಾಡ್ಬೇಕಾದಾಗ ಧ್ಯಾತೃ ಧ್ಯಾನ ಧ್ಯೇಯ ಇವು ಮೂರು ತ್ರಿಪುಟಿಗಳು ಕೂಡಿ ಎಲ್ಲವೂ ಹೋಗ್ಬಿಡ್ತಾವ. ಇವು ಮೂರು ಮರ್ಜ್ ಆಗ್ಬಿಡ್ತಾವ ಉತ್ತಮ ಅಧಿಕಾರಿಗೆ. The Dvaitam will get converted into Advaitam. ದ್ವೈತ ಅನ್ನುವಂಥದ್ದು ಏನೈತಿ? ನಾನು ಬೇರೆ, ಜಗತ್ ಪರಮಾತ್ಮ ಬೇರೆ ಅನ್ನುವಂಥದ್ದು ಏನ್ ದ್ವೈತದ ಅಲ್ಲ. ದ್ವೈತ ಅಂತಾರಲ್ರಿ, ಹಿಂಗಂದ್ರೆ ಏನ ಅರ್ಥ? ನಾನು ಬೇರೆ ಪರಮಾತ್ಮ ಬೇರೆ ಅಂತ ಅರ್ಥ ದ್ವೈತ ಅಂದ್ರೆ. ಈ ದ್ವೈತ ಹೋಗಿ ಅದ್ವೈತ ಆಗ್ತದ. ನಾನಂದ್ರೆ ಪರಮಾತ್ಮ, ಪರಮಾತ್ಮ ಅಂದ್ರ ನಾನು. ಈ ರೀತಿ ನಮ್ಗ ಧ್ಯಾತೃ ಧ್ಯಾನ ಧ್ಯೇಯ ಈ ತ್ರಿಪುಟಿ ಇದ್ದಿದ್ದು ಒಂದಾಗ್ಬಿಡ್ತದ, ಇಲ್ದಂಗ ಆಗ್ಬಿಡ್ತದ. ತ್ರಿಪುಟಿ ಇಲ್ದಂಗ ಆಗ್ಬಿಡ್ತದ, ಒಂದು ಏಕಾಕಾರ ಆಗ್ಬಿಡ್ತದ. ವೇದ ಉಪಾಸನಂ ಆರ್ ಧ್ಯಾನಂ ಗೆಟ್ಸ್ ಟ್ರಾನ್ಸ್ಫರ್ಡ್ ಇಂಟು ಅವೇದ ಧ್ಯಾನಂ. ಈಗ ಭೇದ ಧ್ಯಾನ ಆಗುದಿಲ್ಲ, ನಮ್ಗೆ ಅಭೇದದ ಧ್ಯಾನ ಆಗ್ತದೆ. ಫಾರ್ ಏಕರೂಪ ಧ್ಯಾನಂ ಆಲ್ಸೋ ಭೇದಂ ಇಸ್ ದೇರ್. ಇನ್ ಅನೇಕ ರೂಪ ಧ್ಯಾನಂ ಆಲ್ಸೋ ಭೇದ ಇಸ್ ದೇರ್. ಇನ್ ಅರೂಪ ರೂಪ ಧ್ಯಾನಂ ದೇರ್ ಇಸ್ ನೋ ದ್ವೈತಂ, ಓನ್ಲಿ ಅದ್ವೈತ ಇಸ್ ದೇರ್. ಒಳ್ಳೇದು ಏಕರೂಪ ಧ್ಯಾನ ಮಂದ ಅಧಿಕಾರಿ, ಮಧ್ಯಮ ಅಧಿಕಾರಿಗೆ ವಿಶ್ವರೂಪ ಧ್ಯಾನ. ಇವು ಎರಡೂ ಏನದಾವಪ್ಪ? ಏನದಾವ್ರಿ ಇವು ಎರಡು? ಅಂದ್ರೆ ಭೇದ ರೂಪ ಧ್ಯಾನ ಅದಾವ. ನಾನು ಬೇರೆ, ಪರಮಾತ್ಮ ಬೇರೆ, ಭೇದ. ಎಲ್ಲೇ ಮೂರನೇದ್ರಾಗ ಉತ್ತಮ ಅಧಿಕಾರಿಗೆ ಏನ್ ಹೇಳಿದ್ವಲ್ಲ, ಅಲ್ಲಿ ಅಭೇದ ರೂಪ ಧ್ಯಾನವನ್ನ ಹೇಳಿದ. ಧ್ಯಾತೃ ಧ್ಯಾನ ಧ್ಯೇಯ ಭೇದ ಪರೇನಾತ್ಮನಿ ವಿದ್ಯತೆ ಚಿದಾತ್ಮಕ ರೂಪತ್ವಾತ್ ದೀಪ್ಯತೆ ಸ್ವಯಂ ವೇನಹಿ. This division is not there. ಈ ಒಂದು ವಿಭಾಗ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂಥ ವಿಭಾಗ ಅಳದು ಹೋಗ್ತದ. ಎಲ್ಲೇ? ಧ್ಯಾತೃ ಧ್ಯೇಯ ಧ್ಯಾನ ಏಕೀಕೃತವಾದಾಗ, ಒಂದಾದಾಗ. ಅಂದ್ರೆ ಧ್ಯಾತೃ ಧ್ಯಾನ ಧ್ಯೇಯ ಇದು ಭ್ರಮ ಏನ್ರಿ? ಹೌದು, ಇದು ಭ್ರಮೆ. So this according to this level, the way we pursue God differs. ಈಗ ನಮ್ಮ ನೋಡ್ತಾನಲ್ಲ ಪರಮಾತ್ಮನನ್ನ ಅಪರೋಕ್ಷವಾಗಿ ತಾನೇ ಪರಮಾತ್ಮ ಅಂತ ನೋಡ್ತಾನಲ್ಲ, ಇದಕ್ಕೇನಂತಾರ? ಇದು ಪರ್ಸ್ಯೂ ಗಾಡ್ ಡಿಫರ್ಸ್. ಮೊದಲು ಅವರಿಬ್ಬರು ನೋಡೋದಕ್ಕೂ ಹಿಮಾ ದೇವರು ನೋಡೋದಕ್ಕೂ ವ್ಯತ್ಯಾಸದ. Now the question is, in the 6th chapter Krishna is talking about which one? Ekaha Rupam, Aneka Rupam, Arupam. The answer is Krishna is talking about Arupa Dhyanam alone. ಅಲ್ರಿ ಪರಮಾತ್ಮ 6ನೇ ಅಧ್ಯಾಯದಾಗ ಏನ್ ಹೇಳಾಗತ್ತಾನ್ರಿ? ಅರೂಪ ಧ್ಯಾನ ಹೇಳಾಗತ್ತಾನೋ ಏನ? ಭೇದ ರೂಪ ಧ್ಯಾನಗಳಲ್ಲಿ 2 ಭಾಗ ಅದಾವಲ್ಲ, ಏನು? ಒಂದು ಏಕರೂಪ, ಒಂದು ವಿರಾಟ್ ರೂಪ ಅಂತ ಹೇಳಾಗತ್ತಾನೋ ಅಂದ್ರೆ ಇಲ್ಲ, ಇಲ್ಲಿ ಏಕರೂಪ ಧ್ಯಾನವನ್ನ ಹೇಳಾಗತ್ತಾನ. ಇದು ಏಕರೂಪ ಅಲ್ಲ, ಅರೂಪ ಧ್ಯಾನವನ್ನ ಹೇಳಾಗತ್ತಾನ. ಅರೂಪ ಧ್ಯಾನ ಅಂದ್ರೆ ನಿರಾಕಾರ ನಿರ್ಗುಣ ಪರಮಾತ್ಮನ ಧ್ಯಾನವನ್ನ ಹೇಳಾಗತ್ತಾರೆ. ಈ ಟಾಕಿಂಗ್ ಅಬೌಟ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಮೆಡಿಟೇಷನ್. ಯಾವ ಸತ್ವಗುಡಿ ಅದಾನ, ಯಾವ ಉತ್ತಮ ಅಧಿಕಾರಿ ಅದಾನ, ಅವ ಏನ್ ಮಾಡ್ಬೇಕು ಅದನ್ನ ಇಲ್ಲಿ ಹೇಳಾಗತ್ತ ಉಪಾಯವಾಗಿ. ಎದಕ್ಕ? ಇದು ವಿಪರೀತ ಭಾವನೆ ನಿವೃತ್ತಿಗಾಗಿ, ಜ್ಞಾನದ ಫಲ ಬರಬೇಕನ್ನೋ ಉದ್ದೇಶದಿಂದ ಇದನ್ನ ಹೇಳಾಗತ್ತ. ಹೌ ಡು ಯು ನೋ? ಹೆಂಗಾತ? ನಿಮ್ಗೆ ಹೆಂಗ್ ಹೇಳ್ತೀರಿ ಅಂತಂದ್ರೆ, ಡೋಂಟ್ ಆಸ್ಕ್. ಕೃಷ್ಣ ಹಿಮ್ಸೆಲ್ಫ್ ವಿಲ್ ಕ್ಲಾರಿಫೈ ದಟ್ ಇನ್ ಲೇಟರ್ ಆನ್. ಕೃಷ್ಣ ಪರಮಾತ್ಮ ಇದನ್ನ ಇಲ್ಲಿ ನಾ ಹೇಳುವಂತಹದ್ದು ಉತ್ತಮ ಅಧಿಕಾರಿಗೆ ಹೇಳಾಗತ್ತೇನೆ ಅಂತ ಎಲ್ಲಿ ಹೇಳ್ತಾನ? ಮುಂದೆ ಹೇಳ್ತಾನ. How do you know? Don't ask. Krishna himself will clarify that later. Therefore, meditate upon me, who is the form of very Atma itself. ನೋಡಪ್ಪ, ನೀನು ಯಾರ ಮೇಲೆ ಧ್ಯಾನ ಮಾಡು ಅಂದ್ರೆ ನನ್ನ ಮ್ಯಾಗ ಮಾಡು. ನಾ ಯಾರು ಅಂದ್ರೆ ನಿನ್ನ ಆತ್ಮನೇ ಇದ್ದೇನೆ, ಆ ಆತ್ಮನ ಮ್ಯಾಗ ಧ್ಯಾನ ಮಾಡು. ಆತ್ಮ ಸಂಸ್ಥಾನಂ ಮನಕೃತ್ವ ದೇರ್ಫೋರ್ ಯೋಗಿ ಯುಂಜ. ಈ ರೀತಿ ಧ್ಯಾನವನ್ನ ಮಾಡು. ಅಂಡ್ ಹೌ ಶುಡ್ ಯು ಪ್ರಾಕ್ಟೀಸ್ ದ ಮೆಡಿಟೇಷನ್? ಈ ಧ್ಯಾನವನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಯತಮಾನಸ ವಿತ್ ಸೆಲ್ಫ್ ರಿಸ್ಟ್ರೈನ್, ದಟ್ ವಿದೌಟ್ ಅ ಡಿಸ್ಟ್ರಾಕ್ಷನ್. ನಿಗ್ರಹಿಸಲ್ಪಟ್ಟಂತ ಮನಸ್ಸು ಉಳ್ಳವಾಗಬೇಕು. ಹರಿದಾಡುವ ಸ್ವಭಾವ ಹೋಗ್ಬೇಕು, ವಿಷಯಗಳಲ್ಲಿ ಹರಿದಾಡುವ ಚಂಚಲತೆ ಹೋಗ್ಬೇಕು. ದೆನ್ ವಾಟ್ ಹಿ ವಿಲ್ ಗೆಟ್? ಏನ್ ಸಿಗ್ತತ್ರಿ ಅಂತ ಹಂಗ್ ಮಾಡಿ ಧ್ಯಾನ ಮಾಡಿದ್ರೆ, ಬಿಕಾಸ್ ದ ಅಲ್ಟಿಮೇಟ್ ದ ಕ್ವಶನ್ ಇಸ್ ವಾಟ್ ವಿಲ್ ಗೆಟ್. ಶಾಂತಿಂ ಅಧಿಗಚ್ಚತಿ.
ಸೊ ಮೋರ್ ದ ಮೆಡಿಟೇಟರ್ ದ ಮೋರ್ ಪೀಸ್ಫುಲ್ ದ ಮೈಂಡ್ ವಿಲ್ ಬಿ. ಎಷ್ಟು ನೀ ಧ್ಯಾನ ಮಾಡ್ತೀವೋ ಅಷ್ಟು ಮನಸ್ಸು ಧ್ಯಾನಾಸಕ್ತನಾಗಿ ಅದು ಶಾಂತಿಯನ್ನು ಹೊಂದದು. ಅಂಡ್ ವಾಟ್ ಇಸ್ ದ ಸೋರ್ಸ್ ಆಫ್ ದಟ್ ಪೀಸ್? ಆ ದಿನ ಪಡೆಯುವಂತ ಶಾಂತಿಗೆ ಆ ಶಾಂತಿಗೆ ಆತರ ಯಾವುದು? ಸೋರ್ಸ್ ಯಾವ್ದಪ್ಪ? ಕೃಷ್ಣ ಸೇಸ್ ಮತ್ಸ್ಯಾನಿ ಮದಿಗಚ್ಚತಿ. ದ ಪೀಸ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಲಾರ್ಡ್. ಆ ಶಾಂತಿ ಎಲ್ಲಿಂದ ಬರುವುದಲ್ಲ, ಅದು ಪರಮಾತ್ಮದಿಂದ ಬರುವಂತ ಶಾಂತಿ. ಎಲ್ಲಿ ನೆಲೆಗೊಳ್ತಾನೆ. ದ ಪೀಸ್ ಇಸ್ ಕಮಿಂಗ್ ಫ್ರಮ್ ಸೆಟಪ್. ವಾಟ್ ಇಸ್ ದ ಪ್ರಾಬ್ಲಮ್? When the peace comes from setup, the problem is whenever setup is reversed, setup reversed becomes upset. So whenever setup becomes upset, then the mind is upset. That is what we are telling. Setup has turned upside down. So if your peace depends upon your relationships, you are in trouble. ನಿನಗೆ ಆನಂದ ಸಿಗಾಗತ್ತೈತಲ್ಲ, ಆನಂದ ಒಂದು ಯಾವುದೋ ವಾತಾವರಣದಿಂದ ಸಿಗಾಗತ್ತೈತೋ, ಏನು ಸ್ವರೂಪದಿಂದ ಸಿಗಾಗತ್ತೈತೋ, ಇದು ಸುತ್ತಮುತ್ತ ಸಂಬಂಧಿಕರಿಂದ ಸಿಗಾಗತ್ತೈತೋ, ಏನು ಸ್ವರೂಪದಿಂದ ಸಿಗಾಗತ್ತೈತೋ ವಿಚಾರ ಮಾಡಿ. ಸ್ವರೂಪದ ಸಿಗಾಗತ್ತೈತಂದ್ರೆ ಅದು ಎಂದೂ ಕಳ್ಕೊಳ್ತಿಲ್ಲ. ಇಲ್ಲ, ಅದು ಏನೋ ಒಂದು ಸೆಟಪ್ ಅಂತೀವಲ್ಲ. ಸೆಟಪ್ ಅಂದ್ರೆ ಬ್ಯಾಕ್ ಗ್ರೌಂಡ್, ನಮ್ ಏನ್ ಅದೇವಿ ವಾತಾವರಣ, ಈ ವಾತಾವರಣದಿಂದ ಬಂದೈತಿ ಅಂದ್ರೆ ಈ ವಾತಾವರಣ ಬದಲಿ ಆಗ್ತದ. ಆ ಬದಲಿ ಆದಾಗ ಅದನ್ನ ಆನಂದ ಬದಲಿ ಆಗ್ತದ. ಆನಂದಕ್ಕೆ ಕುಂದು ಕೊರತೆ ಚಲೋ ಆಗ್ತದ. ಆದ್ದರಿಂದ ಇದು ಆನಂದ ಹೆಂಗ ಬರಾಗತೈತಿ ಅಂದ್ರೆ ಪರಮಾತ್ಮೆಯಿಂದ ಬರಾಗತೈತಿ ಅಂದ್ರೆ ಇದು ನಿತ್ಯದ ಅಂತ ತಿಳ್ಕೊಂಡ್ಬಿಡ್ರಿ ಅಂತ. ಇಫ್ ಯುವರ್ ಪೀಸ್ ಡಿಪೆಂಡ್ಸ್ ಅಪಾನ್ ಯುವರ್ ಜಾಬ್, ಅಕಸ್ಮಾತ್ ತಿಳ್ಕೊಡ್ರಿ ನನಗೆ ಆನಂದ ಸಿಕ್ಕೈತಿ, ಎದ್ರಾಗ ನೌಕರಿ ಒಳಗ ಆನಂದ ಸಿಕ್ಕೈತ. ನೌಕರಿ ಇರ್ಬಿಡ ಆನಂದ ಇರ್ತದ, ನೌಕರಿ ಹೋದ್ರೆ ಆನಂದ ಹೋಗ್ಬಿಡ್ತದ. ಹತ್ಕೊಂತ ಮನೆಗೆ ಹೋಗ ರಿಟೈರ್ಮೆಂಟ್ ಆಗಿದ್ ಕೆಲವು ಮಂದಿ, ಅಯ್ಯೋ ನನ್ನ ಪಗಾರ ಫುಲ್ ಬರ್ತಿತ್ತು, ಈಗ ನಿನ್ ಮ್ಯಾಗ 1-3 ಅಂಶ ಬರ್ತೈತಿ ಪಗಾರ, ನಾ ಹೆಂಗ್ ಮನೆ ನಡೆಸಿದೆ. ಜವಾಬ್ದಾರಿ ಇರ್ತದ ಆತ್ಮೀಯ, ತಪ್ಪಲ್ಲ ಅವ್ರು. ಪ್ಲಾನ್ ಲೈಫ್ ಇರುವುದಿಲ್ಲ ಅವರು. ಅದೇ ಜೀವನ ಮಾಡಿರ್ತಾರೆ, ಪ್ಲಾನ್ ಲೈಫ್ ಇರುವುದಿಲ್ಲ. ರಿಟೈರ್ಮೆಂಟ್ ಆಗಿದ್ದ ಯಾವ್ದು ಕಮ್ಮಿ ಆಗ್ತವನ ಖರ್ಚು ಇಲ್ಲ. ಪಗಾರ 1-3 ಅಂಶ ಆಗ್ಬಿಡ್ತದೆ. 60,000 ತಗೊಳ 20,000 ಬರ ಚಾಲು ಆಗ್ತದ ಪೆನ್ಷನ್. ಇದು ಪೆನ್ಷನ್ ಸುದ್ದಿ ಹೇಳಾಗತ್ತೇನೆ. ಇನ್ನು ಪೆನ್ಷನ್ ಇಲ್ಲ, ನೌಕರಿ ಇಲ್ಲ ಅನ್ನೋದಂತೂ ಇನ್ನೂ ಹತ್ತ ಬಾಳೆ. ಅವ್ರಿಗೇನು ಬರೋದಿಲ್ಲ, ತಿಂಗಳಿಗೆ ಪೆನ್ಷನ್ ಬರೋದಿಲ್ಲ, ಏನು ಬರೋದಿಲ್ಲ. ಅವ್ರು ಹೆಂಗ್ ಮಾಡ್ಬೇಕ್ರಿ? ಯು ಆರ್ ಇನ್ ಟ್ರಬಲ್. ಈಗ ನೀವು ತೊಂದರೆ ಒಳಗಾಗ್ತೀರಿ ನೋಡ್ರಿ. ಇಫ್ ಯುವರ್ ಪೀಸ್ ಡಿಪೆಂಡ್ಸ್ ಅಪಾನ್ ಎನಿ ಬ್ಲೆಸ್ಡ್ ಥಿಂಗ್ ಇನ್ ದ ವರ್ಲ್ಡ್, ನಿಮ್ಮ ಆನಂದ ಅನ್ನುವಂಥದ್ದು ಅಗದಿ ಮಸ್ತ್ ಐತ್ರಿ. ಜಗತ್ನಾಗ ಒಂದ್ ವಸ್ತು ಭಾರಿ ಚಲೋ ಅದ್ರ, ಅದ್ರ ಮ್ಯಾಗ ಅವಲಂಬಿತರಾದ್ರ ನಮ್ಗೆ ಎಂದೆಂದು ದುಃಖನ ಆಗೋದಿಲ್ಲ ಅನ್ನುವಂಥದ್ದು ಒಂದು ವಸ್ತು ಯಾವ್ದಾರ ಎಕ್ಸ್ ಅನ್ನೋದು ಐತ್ ಅಂತ ತಿಳ್ಕೊಡ್ರಿ, ಅದು ನಿಮ್ಮಲ್ಲಿ ಐತ್ ಅಂತ ತಿಳ್ಕೊಡ್ರಿ. ಆ ಎಂತಾದು ವಸ್ತು ಅಗ್ದಿ ಘನಘೋರ ವಸ್ತು ಐತಿ ಅಂದ್ರೂ ಕೂಡ ಜಗತ್ನಾಗ ಯಾವ್ದ ವಸ್ತು ಮ್ಯಾಗ ನೀವು ಅವಲಂಬಿತರಾದ್ರ ಅಂದ್ರೆ ನೀವು ಆಗಬೇಕಂತ ದುಃಖಕ್ಕೊಳಗಾಗಬೇಕಾಗ್ತದ. ಅದು ಸ್ತ್ರೀ ಇರ್ಬೋದು, ಪುತ್ರ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಜನ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಬೇಕಾದ್ರೆ ದೇರ್ ಇಸ್ ಅ ರಿಸ್ಕ್. ಅಲ್ಲಿ ಮಾತ್ರ ನೋಡ್ರಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಐತಿ. ಬಟ್ ವೆನ್ ದ ಪೀಸ್ ಇಸ್ ಕಮಿಂಗ್ ಫ್ರಮ್ ದ ಲಾರ್ಡ್, ದೇರ್ ಇಸ್ ನೋ ಕ್ವಶನ್ ಆಫ್ ಲೂಸಿಂಗ್ ದಟ್ ಪೀಸ್. ಯಾವಾಗ ಆನಂದ ಅನ್ನುವಂಥದ್ದು ಪರಮಾತ್ಮನಿಂದ ಬರಾಗತೈತಿ, ಅದನ್ನ ಕಳ್ಕೊಳ್ಬೇಕಂತ ನೀವು ಮನಸ್ಸು ಮಾಡಿದ್ರು ಅದು ಹೋಗುದಿಲ್ಲ. ದೇರ್ಫೋರ್ ಮತ್ ಸಂಸ್ಥಂ ಶಾಂತಿಂ ನಿತ್ಯಂ ಶಾಂತಿಂ. ನನ್ನಲ್ಲಿ ಇದ್ದಂತ ಶಾಂತಿಯನ್ನ ಹೊಂತಾನ ಜ್ಞಾನಿ. ಯಾವ ಉಪಾಸ ಅವ ಧ್ಯಾನ ಮಾಡದ ಹೊಂತಾನ. ಕಠೋಪನಿಷತ್ ಕಠೋಪನಿಷತ್ ಅಂತದ, ತಮಾತ್ಮಸ್ತಂ ಏನು ಪಶಂತಿ ಧೀರಾಹ ತೇ ಶಾಂತಿ ಶಾಶ್ವತಿ ನೇ ಇತರೇಶಾಂ. Only those people will get a permanent peace. All the other people cannot get a peace of mind at all. ಯಾವ ಪರಮಾತ್ಮನಿಂದ ಆನಂದವನ್ನ ತೆಗೆಯುವಂತ ಕಲೆಯನ್ನು ಕಲ್ತಾನೋ ಅವ ಎಂದೂ ಅಶಾಂತಿ ಆಗುದಿಲ್ಲ. ಯಾವ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗ್ಯಾನೋ ಅವ ಒಂದಿರುವಂತ ದಿವಸ ಬರಗೇಳ್ತಾನ, ಅವನ ಶಾಂತಿ ಇಲ್ದಂಗ ಆಗ್ತದ. ಐದರ್ ಪೀಸ್ ವಿಲ್ ಬಿ ಫೇಕ್ ಪೀಸ್ ಆರ್ ಇಟ್ ವಿಲ್ ಬಿ ಎ ಟೆಂಪರರಿ ಪೀಸ್. ವಿಷಯ ವಸ್ತುಗಳಿಂದ ಬರುವಂತ ಸುಖ ಅದು ಸುಳ್ಳು ಸುಖ ಇರಬಹುದು ಒಂದು, ಅಥವಾ ಅದು ತಾತ್ಕಾಲಿಕ ಶಾಂತಿ ಇರಬಹುದು ಒಂದು.
ರಿಯಲ್ ಪೀಸ್ ಕಮ್ಸ್ ಓನ್ಲಿ ಫ್ರಮ್ ಮೀ ಅಲೋನ್. ನಿಜವಾದ ಶಾಂತಿ ಬರ್ಬೇಕಾದ್ರೆ ಅದು ನನ್ನಿಂದ ಬರ್ತೈತಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನ. ನನ್ನಿಂದ ಬರ್ತೈತಿ ಅಂತ ಹೇಳ್ತಾನ ಪರಮಾತ್ಮ ಅಂತಂದ್ರೆ ಪರಮಾತ್ಮನಿಂದ ಬರ್ತೈತಿ ಅಂತ ಅರ್ಥ. ಕೃಷ್ಣ ಟೆಲ್ಸ್ ತಮಾ ತಮಸ್ತಂ ಶಾಂತಿಂ ಅಧಿಗಚ್ಚತಿ. ಅಂಡ್ ನಾಟ್ ಓನ್ಲಿ ಇಟ್ ಗಿವ್ ಶಾಂತಿಂ ವಿಚ್ ಇಸ್ ಅದರ್ವೈಸ್ ಕಾಲ್ಡ್ ಜೀವನ್ ಮುಕ್ತಿ. ಅದು ಶಾಂತಿ ಅಂತ ಏನಂತಾರಲ್ಲ ಅದು ಆತ್ಮನಿಂದ ಬರುವಂತ ಶಾಂತಿ. ಅದಕ್ಕೆ ಏನ್ ಅನ್ಬೇಕ್ರಿ? ಜೀವನ್ ಮುಕ್ತಿ. ಜೀವ ಇರುಮಠನೂ ಅವಂಗ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಅನಿಸ್ತದ. ನಾ ಏನ್ ದೊಡ್ಡ ಸಾಧನೆ ಮಾಡಿದ್ದಿಪ್ಪ, ನಾ ಎಲ್ಲಾರ ಮನಸ್ಸು ಹರಿ ಬಿಟ್ಟಿದ್ದಂದ್ರ, ಈ ನನಗೆ ಗುರು ಸಿಗ್ಲಿಲ್ಲ ಅಂದ್ರ, ಈ ಪರಂಪರೆ ನನಗೆ ಸಿಗ್ಲಿಲ್ಲ ಅಂದ್ರ ನಾವ್ ಎಷ್ಟು ಕಷ್ಟದಾಗ ಒದ್ದಾಡ್ತಿದ್ನಲ್ಲಪ್ಪ ಅಂತ ತಿಳ್ಕೊಂಡು ಅವ ಸಂತೋಷ ಪಡ್ತಾನ. ಅಷ್ಟ ಅಲ್ದ ಅವ ಏನ್ ಮಾಡ್ತಾನ, ತನ್ನ ಸ್ವರೂಪವನ್ನ ಹಗಲೆಲ್ಲ ನೆನ್ಸ್ಕೊಂಡು ಅವ ಆನಂದದಿಂದ ಪುಳಕಿತನಾಗ್ತಾನ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಅವಾಗ ಆಗ್ತಿರ್ತದ. ಆತ್ಮೀಯರೇ, ಎಲ್ಲಿ ಮಠ ಆಗ್ತದ್ರಿ? ಪ್ರಾರಬ್ಧ ಇರು ಮಠನೂ ಆಗ್ತದ. ಪ್ರಾರಬ್ಧ ನಂತರ ಶರೀರ ಬಿದ್ದು ಹೋಗ್ತದ. ಅವಾಗ ಏನಾಗ್ತದ್ರಿ? ವಿಧೇಯ ಕೈವಲ್ಯ ಆಗ್ತದ. Real peace comes from me alone. Krishna tells, ತಮಾ ತಮಸ್ತ್ಮಂ ಏನು ಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ. And not only it gives shanti, which is otherwise called Jivan Mukti, after death also he will become one with me. ಸಾವು, ಒಂದು ದೇಹದ ಸಾವು ಸಂಭವಿಸ್ತಂದ್ರೆ ಅವ ಏನಾಗ್ತಾನು ಅಂದ್ರೆ ಅವ ನನ್ನೊಂದಿಗೆ ಒಂದಾಗ್ತಾನ. ನಿರ್ವಾಣ ಪರಮಂ ವಿಧೇಯ ಮುಕ್ತಿ. ನಿರ್ವಾಣ ಪರಮಂ ಕಲ್ಮಿನೇಟಿಂಗ್ ಇಂಟು ವಿಧೇಯ ಮುಕ್ತಿ. ಜೀವನ್ ಮುಕ್ತಿನ ವಿಧೇಯ ಮುಕ್ತಿಯಲ್ಲಿ ಪರ್ಯಾವಸಾನ ಹೊಂದುತ್ತದೆ. ಜೀವನ್ ಮುಕ್ತಿ ಇಲ್ಲದವಂಗ ವಿಧೇಯ ಮುಕ್ತಿ ಆಗ್ತದೇನ್ರಿ? ಇಲ್ರಿ, ಆಗೋದಿಲ್ಲ. ಒಂದನೇ ತಪಾಸ ನಾವು ಎರಡನೇತಕ್ಕೆ ಹೋಗ್ಬೇಕು. ಶರೀರಧಾರಿ ಇದ್ದಾಗ ಅವಂಗ ಜೀವನ್ ಮುಕ್ತಿ ಆಗ್ಯದ, ಅವಂಗ ವಿಧೇಯ ಮುಕ್ತಿ ಆಗ್ತದ. ಆತ್ಮೀಯರೇ, so this meditator will get Jivan Mukti, which will culminate into Videya Mukti, and Videya Mukti is simply defined as a freedom from Punarjanma. Videya Mukti andre ಏನ್ರಿ? Videya Mukti ಅಂದ್ರೆ ಪುನರ್ಜನ್ಮ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಲ್ಲ. ಮತ್ತೊಮ್ಮೆ ತಾಯಿ ಹೊಟ್ಟೆ ಹುಟ್ಟಿ ಬರದಂಗ ಮಾಡ್ಕೊಂಡ್ಬಿಟ್ಟನವ. ಸೊ he will get freedom. ಅವನು ಸ್ವತಂತ್ರ. ಭಗವಂತನ ಕೂಡ ಸ್ವಚ್ಛಂದವಾಗಿ ಇರ್ತಾನವ, ಆನಂದಾಗಿರ್ತಾನ, ಭಗವಂತನಾಗೇ ಇರ್ತಾನ. ಯಾರು ಹಿಂಗ್ ತಿಳ್ಕೊಬಾರ್ದು, ನಾವು ಸತ್ಯ ಅಂದ್ರೆ ಮತ್ತೆ ನಾವು ಇಲ್ಲಪ್ಪ ನಾವು ಅಭಾವಕ್ಕೆ ಅನ್ಬೇಡ. ನಾವು ಪರಮಾತ್ಮನಾಗಿರ್ತೇವೆ. ನಾವು ಯಾವಾಗಲೂ ಸುಖದಿಂದ ಇರ್ತೇವೆ. ಈ ಶರೀರಧಾರಿಯಾಗಿ ಮತ್ತೆ ತಾಯಿ ಹೊಟ್ಟಿಗೆ ಬಿಡೋದಿಲ್ಲ. ಈಗ ಬಂದಿದ್ದ ಒಂದು ಪಾಪ, ದೊಡ್ಡ ಪಾಪ ಆಗಿಬಿಟ್ಟವ. ಇನ್ನು ಮ್ಯಾಗ ನಾವು ಹುಟ್ಟಿ ಬಿಡೋದಿಲ್ಲ. ಇದಕ್ಕಂತಾರ ಜೀವನ್ ಮುಕ್ತಿ, ವಿಧೇಯ ಮುಕ್ತಿ, ಮತ್ತು ಏನದ ಇದಕ್ಕ ಫ್ರೀಡಮ್ ಫ್ರಮ್ ಪುನರ್ಜನ್ಮ. ಪುನರ್ಜನ್ಮದಿಂದ ಬಿಡುಗಡೆ. ಇಷ್ಟು ಇದನ್ನ ಸಾರಾಂಶವನ್ನು ಹೇಳಿದಪ್ಪು. ಮುಂದೆ 16ನೇ ಶ್ಲೋಕಕ್ಕೆ ನೋಡ್ಬೇಕು. ಈಗ ಭಗವದ್ಗೀತೆ 16ನೇ ಶ್ಲೋಕ ಓದ್ತೇನೆ ನೋಡ್ರಿ. ನಾದ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೇ ಅರ್ಜುನ, ಹೇ ಅರ್ಜುನನೇ ಕೇಳು. ಅತಿ ಉಷ್ಣತಃ ತು ಅತಿ ಅಶ್ನತಃ ತು, ಮಿತಿಮೀರಿ ತಿನ್ನುವವರಿಗೆ ಯೋಗ ನ ಅಸ್ತಿ, ಈ ಧ್ಯಾನ ಯೋಗ ಹತ್ತುದಿಲ್ಲ. ಬಹಳ ಊಟ ಮಾಡ್ತಾರಲ್ಲ ಅವ್ರಿಗೆ ಹತ್ತುದಿಲ್ಲ. ಮತ್ತು ಏಕಾಂತಂ ಅನಶ್ನತಃ, ಏನೂ ತಿನ್ನದೆ ಉಪವಾಸ ಇರ್ತಾರಲ್ಲ ಅವ್ರಿಗೂ ಈ ಧ್ಯಾನ ಹತ್ತುದಿಲ್ಲ. ಅತಿ ಸ್ವಪ್ನಶೀಲಸ್ಯ ಚ, ಅತಿಯಾಗಿ ನಿದ್ರೆ ಮಾಡೋಂಗೂ ಇದು ಧ್ಯಾನ ಹತ್ತುದಿಲ್ಲ. ನಚ ಜಾಗ್ರತಂ ಚ, ಅಗ್ದಿ ಎಚ್ಚರ ಇರ್ತಾನ ಅವಂಗೂ ಕೂಡ, ಹಗಲಲ್ಲಿ ಎಚ್ಚರ ಇರ್ತಾನ, ನಿದ್ದೆ ಮಾಡೋದಿಲ್ಲ ಅಂದ್ರೆ ಅವಂಗೂ ಕೂಡ ಇದು ಧ್ಯಾನ ಆಗುವುದಿಲ್ಲ. ಮತ್ ಯಾರಿಗರಿ ಇದು ಆಗುದು? ಹೆಚ್ಚಿಗೆ ಊಟ ಮಾಡೋಂಗಾಗಂಗಲ್ಲ, ಬರೀ ಉಪವಾಸ ಇದ್ದವಂಗೂ ಆಗುದಿಲ್ಲ, ನಿದ್ದೆ ಮಾಡೋಂಗೂ ಆಗುದಿಲ್ಲ, ನಿದ್ದೆ ಮಾಡದೇ ಇರೋಂಗೂ ಆಗುದಿಲ್ಲ. ಮತ್ತೆ ಯಾರಿಗ್ರಿ ಇದು? ಯಾರಿಗೆ ಹತ್ತತಿ ಇದು ಧ್ಯಾನ ಯೋಗ? ಅಂದ್ರೆ ಮಿತವಾಗಿ ಆಹಾರ ಊಟ ಮಾಡ್ಬೇಕು, ಮತ್ತ ಮಿತವಾಗಿ ನಿದ್ರೆ ಮಾಡ್ಬೇಕು. ಅಂತವ್ರಿಗೆ ಮಾತ್ರ ಈ ಧ್ಯಾನ ಹತ್ತದ. ಭಗವಂತ ಹೇಳ್ತಾನ
ಏ ಅರ್ಜುನ, ಮಿತಿ ಮೀರಿ ತಿನ್ನುವವನಿಗೆ ಇದು ಯೋಗವಿಲ್ಲ, ಏನು ತಿನ್ನದೇ ಇರುವವನಿಗೂ ಇದು ಯೋಗವಿಲ್ಲ. ಅತಿಯಾಗಿ ನಿದ್ರೆ ಮಾಡುವವನಿಗೂ ಮತ್ತು ಅತಿಯಾಗಿ ಎಚ್ಚರವಾಗಿಯೇ ಇರುವವನಿಗೂ ಕೂಡ ಇದು ಆಗುವುದಿಲ್ಲ ಅನ್ನುವಂಥದ್ದು ಹೇಳ್ತಾನ. ಆ ವಿಷಯವನ್ನು ನೋಡೋಣ. ಧ್ಯಾನ ಯೋಗ is possible neither for one who eats too much nor for one who doesn't eat at all. ಈ ಧ್ಯಾನ ಯೋಗ ಯಾರಿಗೆ ಸಾಧಿಸ್ತೈತಿ ಅಂದ್ರ, ಯಾರು ಹೆಚ್ಚಿಗೆ ಉಣ್ಣುವುದಿಲ್ಲ ಅವ್ರಿಗೂ ಆಗಂಗಿಲ್ಲ, ಯಾರು ಬಾಳ ಉಂಟಾರ ಅವ್ರಿಗೂ ಆಗುದಿಲ್ಲ. neither for one who sleeps too much nor for the one who is ever awake. ಓ ಅರ್ಜುನ, ಏ ಅರ್ಜುನ, ಯಾರು ಬಹಳ ನಿದ್ದೆ ಮಾಡ್ತಾರ ಅವ್ರಿಗೂ ಹತ್ತುದಿಲ್ಲ ಇದು ಧ್ಯಾನ ಯೋಗ, ಯಾರು ನಿದ್ದೆನ ಮಾಡೋದಿಲ್ಲ ಅವ್ರಿಗೂ ಹತ್ತುದಿಲ್ಲ. ಏ ಅರ್ಜುನ, ಇದು ಕೇಳು, ಇದು ಮಜಾ ಹೆಂಗೈತಿ ನೋಡು ಅಂತ. With the previous sloka, Krishna has completed for the time being the ಅಂತರಂಗ ಸಾಧನ. ಈ ಭಗವಂತ ಹಿಂದಿನ ಶ್ಲೋಕದೊಂದಿಗೆ ಅಂತರಂಗ ಸಾಧನೆಯನ್ನ ಮುಗಿಸಿದ. ಮತ್ತೆ ಬಹಿರಂಗ ಸಾಧನೆ ಹೇಳಿದ್ನ, ಈಗ ಅಂತರಂಗ ಸಾಧನ ಮನಸ್ಸು ಬುದ್ಧಿ ಹೆಂಗಿರ್ಬೇಕು ಅನ್ನುವಂಥದನ್ನ ಹೇಳಿದ್ನ. ಮತ್ತೀಗ ಬಹಿರಂಗ ಸಾಧನಕ್ಕೆ ಬರ್ತಾನ ಭಗವಂತ. ಹಿಂದೆ ಬಿಟ್ಟಿದ್ದನ್ನ ಮತ್ ಕಂಟಿನ್ಯೂ ಮಾಡ್ತಾನ. ದ ಅಂತರಂಗ ಸಾಧನ, mere ಅಂತರಂಗ ಸಾಧನ, he will talk again later. I say buddhi nischaya is antaranga sadhana that we have seen, which will come later. That we have not seen, which will come later. ಮನಸ್ಸು ನಿಯಂತ್ರಣ ಮಾಡೋದ್ರೆ ಹೇಳಿದ ಈಗ ಹಿಂದಿನ ಶ್ಲೋಕದಾಗ ಅಂತರಂಗ ಸಾಧನದಾಗ. ಮತ್ತೆ ಬುದ್ಧಿ ನಿಯಂತ್ರಣ ಮಾಡೋದಿನ್ನ ಹೇಳಿಲ್ಲ, ಆಗ್ಲೇ ಏನ್ ಮಾಡಿದ, ಮತ್ತೆ ಬಹಿರಂಗ ಸಾಧನಕ್ಕೆ ಬಂದ. ಅದನ್ನ ಆಮೇಲೆ ಹೇಳ್ತಾನೆ, ಮುಂದೆ ಹೇಳ್ತಾನ ಭಗವಂತ. ನಾವು ಹೆಂಗ್ ಹೇಳ್ತಾನ ಹಂಗ ತಿಳ್ಕೊಂತ ಹೋಗೋಣ ನಾವು. ನಾವು ಇನ್ ದ 16th and 17th verse, ಈಗ 16 ಮತ್ತು 17ನೇ ಶ್ಲೋಕದಲ್ಲಿ ಏನ್ ಹೇಳ ಭಗವಂತ ಅಂದ್ರ, ಕೃಷ್ಣ ಇಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಬಹಿರಂಗ ಸಾಧನ. ಬಹಿರಂಗ ಸಾಧನದಾಗ ಇನ್ನೂ ಕೆಲವೊಂದು ವಿಷಯ ಬಿಟ್ಟಿದ್ದ, ಅವನು ಈಗ ಹೇಳ್ತಾನೆ. As I said before, it is not a prepared speech and therefore some ideas he remembers he includes later. ಈಗ ದೊಡ್ಡ ಭಾಷಣಕಾರರು ಹೋಗ್ತಾರ ಭಾಷಣಕ್ಕೆ, ಅವ್ರಿಗೆ ಇಷ್ಟು ಪಗಾರ ಅಂತ ಇರ್ತದ ಒಂದ್ ತಾಸಿಗೆ, ಅವರು ತಯಾರಿ ಮಾಡ್ಕೊಂಡು ಹೋಗಿರ್ತಾರ ಆ ಭಾಷಣ. ಇಲ್ಲಿ ಭಗವಂತ ತಯಾರಿ ಮಾಡಿಲ್ಲ ಭಾಷಣ, ಹೆಂಗ ನೆನಪಾಕೈತೆ ಹಂಗ ಹೇಳಾಕತ್ತಾರ ಅಂತ ತಿಳ್ಕೊಡ್ರಿ ಅಂತಾರ. ಬಹಿರಂಗ ಸಾಧನೆಯಿಂದ ಅಂತರಂಗ ಸಾಧನಕ್ಕೆ ಬರ್ತಾನೆ, ಅಂತರಂಗ ಸಾಧನ ಅರ್ಧ ಹೇಳಿದ ಬಹಿರಂಗ ಸಾಧನಕ್ಕೆ ಬರ್ತಾನೆ. ಹಿಂಗೆಲ್ಲ ನಡೆದ. ಯಾಕಂದ್ರೆ ಅವ್ನ ನೆನಪಿಗೆ ಯಾವ್ದು ಬರ್ತೈತೆ ಅದ್ ಹೇಳಾಕತ್ತಾನ. ಜಂಬಡ್ ಐತಂತ ಇನ್ನ ಮುಂದೆ ಐತಿ, ಅದು ಹೆಂಗ ಐತಿ ಹಂಗ ಹೇಳ್ಬೇಕಂತ ನಾವು ಹಂಗ ಹೇಳಾಕತ್ತೀವಿ ಅಂತಾರ. And therefore some ideas he remembers he includes later. He adds a few more ಬಹಿರಂಗ ಸಾಧನ. ಈಗ ಬಹಿರಂಗ ಸಾಧನ ನೆನಪಾಗ್ಯಾವು, ಬಹಿರಂಗ ಸಾಧನ ಹೇಳಾಕ ಇಚ್ಛಾ ಮಾಡ್ತಾನೆ. And what is the ಬಹಿರಂಗ ಸಾಧನ? I hope you remember general discipline to be followed by throughout the day. ಏನ್ ಹೇಳ್ತಾರೆ ಇಲ್ಲಿ ಬಹಿರಂಗ ಸಾಧನ ಅಂತಂದ್ರೆ, ಇವನ ದಿನನಿತ್ಯನೂ ಮಾಡಬೇಕಾದಂತ ಸಾಧನೆಗಳು, ನಿಯಮಗಳು ಇವನ್ನ. And in these two slokas, Krishna is emphasizing moderation in everything as an important discipline. ಈ ಎರಡು ಶ್ಲೋಕದಾಗ ಏನ್ ಹೇಳ್ತಾನಂದ್ರೆ 16 ಮತ್ತು 17 ಮುಂದಿನ ಶ್ಲೋಕದಾಗ, ಏನ ಮಾಡಿದ್ರು ಕೂಡ ಬಹಳ ಮಾಡೋಂಗಿಲ್ಲ, ಕಮ್ಮಿನೂ ಮಾಡದೇ ಏನೂ ಇರಂಗಿಲ್ಲ. ಮಾಡರೇಷನ್, ಮಧ್ಯಮ ಪಾತ, ಮಧ್ಯಮ ಮಾರ್ಗ ಹಿಡಿ ಅಂತ. Never get carried away by anything, never indulge in anything too much, never get addicted to anything, paper reading, radio, television watching, whatever get addicted or overdo the golden means. Madhya Marga is important for meditator, for a spiritual seeker in general, and he talks about moderation in regard to eating. ಎರಡು ಅತಿರೇಕದ ಮಾರ್ಗಗಳನ್ನು ಬಿಟ್ಬಿಡ್ರಿ. ಬಾಳ ಉಣ್ಣೋದಾಗ್ಲಿ, ಗುಟ್ಟ ಉಣ್ಣದೇ ಇರೋದಾಗ್ಲಿ, ಎರಡು ಅತಿರೇಕದ ಮಾರ್ಗಗಳು. ಮಧ್ಯಮ ಮಾರ್ಗ, ರಾಜ ಮಾರ್ಗ ಯಾವ್ದು ಅಂದ್ರೆ ಮಧ್ಯಮ ಮಾರ್ಗ. ಮೀಡಿಯಂ ಉಣ್ಣೋದು, ಒಂದು ಲಿಮಿಟ್ ಬ್ಯಾಗ್ ಊಟ ಮಾಡೋದು, ಅದನ್ನು ಹೇಳ್ಕೊಡ್ಬೇಕಾಗಿತ್ತು ನಮ್ಗೆ ಆತ್ಮೀಯರೇ. ಹೌದು, ನಮಗೆ ಹೇಳಿಕೊಡ್ಲಿಕ್ಕಂದ್ರೆ ನಾವೇನು ಹೇಳಿದ್ರೆ ಮಾಡೋದಿಲ್ಲ, ಇದು ಹೇಳಿಕೊಡ್ಲಿಕ್ಕೆ ಏನ್ ಮಾಡ್ತಾನೆ. ಊಟ ಮಾಡೋದನ್ನು ಹೇಳ್ಕೊಡ್ಬೇಕಾಗಿತ್ತು ಭಗವಂತ, ಭಗವದ್ಗೀತೆ 6ನೇ ಅಧ್ಯಾಯ. Moderation with regard to eating, moderation with regard to activity, moderation with regard to sleep, moderation in the three main types of moderation Krishna talks about in these two verses. ಊಟ ಮಾಡೋದು, ನಿದ್ದೆ ಮಾಡೋದು, ಮತ್ತೆ ಕೆಲಸ ಮಾಡೋದ್ರಾಗ್ಲೂ ಕೂಡ ಮಧ್ಯಮ ಮಾರ್ಗ ಹಿಡೀರಿ. ಬಾಳ ಕೆಲಸನೂ ಮಾಡಕ್ ಹೋಗ್ಬೇಡ್ರಿ, ಕೆಲಸ ಮಾಡದೇ ಇರಕ್ ಹೋಗ್ಬೇಡ್ರಿ. ಬಾಳ ಉಣ್ಣಾಕ್ ಹೋಗ್ಬೇಡ್ರಿ, ಊಟ ಮಾಡದೇ ಇರಕ್ ಹೋಗ್ಬೇಡ್ರಿ. ಬಾಳ ನಿದ್ದೆ ಮಾಡ್ಬೇಡ್ರಿ, ನಿದ್ದೆ ಮಾಡದೇನೆ ಇರಕ್ ಹೋಗ್ಬೇಡ್ರಿ. ಎಲ್ಲ ಮಿನಿಮಮ್ ಮೀಡಿಯಂದಾಗ ಎಲ್ಲ ಒಂದು ಮಧ್ಯಮ ದಾರಿ ಹಿಡೀರಿ. ಅತಿ ಅಶ್ನತಃ ಯೋಗ ನಾಸ್ತಿ.
ಅಶ್ನನ್ ಅಂದ್ರೆ ಊಟ ಮಾಡೋದು, ಅತಿ ಅಶ್ನನ್ ಅಂದ್ರೆ ಹೆಚ್ಚಿಗೆ ಊಟ ಮಾಡೋದು. ದ ಒನ್ ಹೂ ಈಸ್ ಓವರ್ ಈಟ್ಸ್ ಕ್ಯಾನ್ ನೆವರ್ ಸಕ್ಸೆಡ್ ಇನ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕ ನಿಮ್ಮ ಪ್ರಗತಿ ಆಗುವುದಿಲ್ಲ. ಎಸ್ಪೆಷಲಿ ಇನ್ ಮೆಡಿಟೇಷನ್, ಓವರ್ ಈಟಿಂಗ್ ಈಸ್ ನಾಟ್ ಓನ್ಲಿ ಟೂ ಗುಡ್ ಫ್ರಮ್ standpoint of health, from the standpoint of religious rule also. Overeating considered a type of papa. ಆಧ್ಯಾತ್ಮಿಕ ದೃಷ್ಟಿಯಿಂದ ಅವಶ್ಯಕ್ಕಿಂತ ಹೆಚ್ಚಿಗೆ ಉಣ್ಣುವುದು ಇದನ್ನ ಪಾಪ ಅಂತ ತಿಳ್ಕೊಂಡು ಶಾಸ್ತ್ರ ನಿರ್ಧಾರ ಮಾಡಿದೆ. ಪಾಪ ಅಂತ ಯಾಕಂತಿದ್ರಿ ಇದು? ಶಾಸ್ತ್ರ ಹೇಳ್ತೈತಿ ಅಂದ್ರೆ ಅದೇ ಸುಳ್ಳು ಕರೆ ಕರೆ ಹೆಂಗ ಕರೆ ಅನ್ನೋದು ಸ್ವಲ್ಪ ನಮ್ಮ ತರ್ಕ ಬುದ್ಧಿಯನ್ನು ಒಪ್ಪಬೇಕಲ್ಲ. ಬರೀ ನಮ್ಗೆ ಇಡು ಅಂದ್ರೆ ಹೆಂಗ ಒಂದ್ ಸ್ವಲ್ಪ ತರ್ಕ ಬುದ್ಧಿಗೂ ಒಂದ್ ಸ್ವಲ್ಪ ಹೌದು ಅನ್ನೋ ಏನಾರ ಹೇಳ್ತಾರ ನೋಡ್ರಿ, ಅವರ ಹೇಳ್ತಾರ. ನಾಟ್ ಓನ್ಲಿ ಮೆನಿ ಅದರ್ ಪೀಪಲ್ ಸ್ಟಾರ್ಟ್ ಬಿಕಾಸ್ ಸಮ್ ಪೀಪಲ್ ಡೈ ಆಫ್ ಓವರ್ ಈಟಿಂಗ್, ಒಬೆಸಿಟಿ. ಇನ್ ಸಮ್ ಅದರ್ ಪ್ಲೇಸ್ ಪೀಪಲ್ ಡೈ ಆಫ್ ಮಾಲ್ ನ್ಯೂಟ್ರಿಷನ್ ಅಂಡ್ ಪಾವರ್ಟಿ. ನೋಡ್ರಿ, ಜಗತ್ನಾಗ ಇಷ್ಟ ವಿಪರೀತ ಅದ. ಶ್ರೀಮಂತರ ಮನೆಯಾಗಿಂದು ಆಹಾರನ ಅವರು ಏನ್ ಮಾಡ್ತಾರಂದ್ರೆ ಚಲ್ತ ಊಟ ಮಾಡ್ದಾನೆ ಚಲ್ತ, ಅಥವಾ ಅವ್ರು ಏನ್ ಊಟ ಮಾಡ್ತಾರಲ್ಲ ಅವಶ್ಯಕತೆ ಹೆಚ್ಚಿಗೆ ಊಟ ಮಾಡ್ತಾರ. ಮತ್ತೆ ಈ ಕಡೆ ಏನಂದ್ರೆ ಇನ್ನೊಂದಿಷ್ಟು ಮಂದಿ ಬಡತನ ಮಂದಿಗೆ ಅವಶ್ಯ ಎಷ್ಟೈತೆ ಅಷ್ಟು ಊಟದವ್ರಿಗೆ ಉಪವಾಸ ಬಿದ್ದಾರ ಅವರು. ಸೊ ಹೌ ಭಗವಾನ್ ಈಸ್ ವರ್ಕಿಂಗ್ ಇಫ್ ಹಿ ಡಿಸ್ಟ್ರಿಬ್ಯೂಟ್ಸ್ ಬೋತ್ ಕ್ಯಾನ್ ಬಿ ಸೇಫ್. ಈಗ ಭಗವಂತ ಏನ್ ಮಾಡ್ಬೇಕು? ಈಗ ಅಲ್ಲಿ ಉಪವಾಸ ಇದ್ದವನಿಗೂ ಕೂಳು ಹಾಕ್ಬೇಕು, ಕೂಳು ಬರ್ಬೇಕು, ಊಟ ಬೇಕು. ಇವ್ಗೆ ಹೆಚ್ಚಿಗೆ ಇದ್ದವನ ಕಡೆ ಸ್ವಲ್ಪ ಕಡಿಮೆ ಉಣಿಸ್ಬೇಕಾಗಿ. ಅದಕ್ಕೆ ಏನಂತ ನಮ್ಮ ಈಗ ಇಬ್ಬರಿಗೂ ಅಡ್ಜಸ್ಟ್ ಮಾಡ್ಬೇಕಾಗಿತ್ತು ಭಗವಂತ. ಇನ್ಫ್ಯಾಕ್ಟ್ ದೇರ್ ಈಸ್ ಎ ಮಂತ್ರ ಕಾಲ್ಡ್ ಅಗಮರ್ಷಣ ಮಂತ್ರ. ಅಗಮರ್ಷಣ ಸ್ತೋತ್ರ ಸೂಕ್ತಂ ಅಂತ ಒಂದು ಮಂತ್ರ ಅದ. ಎಲ್ಲೈತ್ರಿ ಇದು? ಮಹಾನಾರಾಯಣ ಉಪನಿಷತ್ತಿನಲ್ಲಿ ಐತಿ. ಯಾವ ಮಂತ್ರ ಇದೆ ಅದು? ಅಗಮರ್ಷಣ ಮಂತ್ರ ಅಂತ ಐತಿ, ಸೂಕ್ತ. ಯಾವ ಉಪನಿಷತ್ತಾಗ? ಮಹಾನಾರಾಯಣ ಉಪನಿಷತ್ ಅಂಬುದು ಅದ್ರಾಗದ. ಅಂಡ್ ಇಟ್ ಈಸ್ ಅ ಸೂಕ್ತಂ ಸಪೋಸ್ ಟು ಬಿ ಚಾಂಟೆಡ್ ಡ್ಯೂರಿಂಗ್ ಸ್ನಾನಂ. ಇದನ್ನ ನಾವು ಸ್ನಾನ ಮಾಡ್ಬೇಕಾದ್ರೆ ನಾವು ಇದನ್ನ ಮಂತ್ರ ಪಾರಾಯಣ ಮಾಡ್ಬೇಕಂತ ಒಂದು ನಿಯಮ ಅದ. ವೆನ್ ವಿ ಟೇಕ್ ಸ್ನಾನಂ ವಿ ಆರ್ ಸಪೋಸ್ ಟು ವಾಶ್ ಆಫ್ ಅವರ್ ಪಾಪಂ. ನಾವು ಜಳಕ ಮಾಡ್ಬೇಕಾದಾಗ ನಮ್ಮ ಹೊರಸು ತೆಗಿತೇವಲ್ಲ ಮನುಷ್ಯ ಶರೀರದಾಗಿಂದ, ಆ ಪಾಪ ಕೊಳೆಯನ್ನ ತೆಗೆಯಾಗತ್ತೇವಿ ಅಂತ ಭಾವದ. Not only we wash off physically impurity, but snanam we are converting into religious ritual and washing off the papam also. That is called agamarshana suktam. ನಾವು ಪಾಪವನ್ನ ಕಳ್ಕೊಳ್ಳಾಗತ್ತೇವೆ ಅಂತ ತಿಳ್ಕೊಂಡು ಸ್ನಾನ ಮಾಡಾಗತ್ತೇವಿ. ಅದಕ್ಕೆ ಅಗಮರ್ಷಣ ಸೂಕ್ತವನ್ನ ಸ್ನಾನ ಮಾಡುವತ್ನಾಗ ಹೇಳಾಗತ್ತೇವಿ. ಅಗಮ್ ಮೀನ್ಸ್ ಪಾಪಂ. ಅಗಮ್ ಅಂದ್ರೆ ಪಾಪ, ಮರ್ಷಣಂ ಅಂದ್ರೆ ಡಿಸ್ಟ್ರಾಯಿಂಗ್. ಪಾಪವನ್ನ ನಾಶ ಮಾಡಾಗತ್ತೇವಿ. ಸೂಕ್ತ ಮೀನ್ಸ್ ಪ್ರೇಯರ್. ಅಗಮರ್ಷಣ ಸೂಕ್ತ ಅಂದ್ರೆ ಪ್ರೇಯರ್, ಪ್ರಾರ್ಥನೆ. ಅಂಡ್ ದೇರ್ ಆರ್ ಸೋ ಮೆನಿ ಸಿನ್ಸ್ ಆರ್ ಎನ್ಯುಮರೇಟೆಡ್. ಯಾವ್ಯಾವ ಪಾಪಗಳದಾವ ಆ ಪದ್ಯದೊಳಗ ಆ ಒಂದು ಸೂಕ್ತದಾಗ ಲಿಸ್ಟ್ ಮಾಡ್ಕೋತ ಹೋಗ್ಯಾರ. ಯಾವ್ಯಾವ ಪಾಪಗಳನ್ನ ತೆಗೆಯಾಗತ್ತೀನಿ ನಾ ಸ್ನಾನ ಮಾಡುವತ್ನಾಗ ಅನ್ನೋದನ್ನ ಲಿಸ್ಟ್ ಮಾಡ್ಯಾರ. ಐ ಡಿಡ್ ದಿಸ್ ಆಕರಣಂ ಎಸ್ಟರ್ಡೇ, ಲೆಟ್ ಇಟ್ ಬಿ ವಾಶ್ಡ್ ಆಫ್. ನಿನ್ನ ಅದನ್ನ ಪಾಪ ಮಾಡಿದ್ದೆ, ನಿನ್ನ ಇದನ್ನ ಪಾಪ ಮಾಡಿ, ಏನದ ಪಾಪ ಮಾಡಿದ್ದ ನೆನಪಿಸಿಕೊಂಡು ಆ ಪಾಪವನ್ನು ಕಳ್ಕೊಳಾಗತ್ತೇನಿ ಅಂತ ಭಾವದಿಂದ ಸ್ನಾನ ಮಾಡ್ಬೇಕು. Do not think that the slate is clean, I can start again today. ಮತ್ ನಾಳೆ ಸ್ನಾನ ಮಾಡೋದ ಮತ್ತೆ ದಿನ ಹೆಂಗ್ ಮಾಡ್ತೇವಲ್ಲ, ಇವತ್ತು ಮಾಡಿದ ಪಾಪಗಳನ್ನು ನಾಳೆ ದಿವಸ ಅವತ್ತೆಲ್ಲ ಅವನ್ನ ನೆನೆಸ್ಕೊಂಡು ಅವನ್ನ ತಗೋಬಹುದು. ಆ ಮಂತ್ರದ ಉದ್ದೇಶ. ಆ ಮಂತ್ರದಾಗ ಯಾವ ಮಂತ್ರ ಅದು, ಯಾವ ಸೂಕ್ತ ರೀ ಅಂತಂದ್ರೆ ಹೇಳಿದ್ರೆ ಅಗಮರ್ಷ ಸೂಕ್ತ ಅಂತ ಏನ್ ಹೇಳಿದೆ ಮಹಾನಾರಾಯಣ ಉಪನಿಷತ್ತದಾಗ. ಒಂದು 3 ಶ್ಲೋಕ ಓದ್ತೀನಿ ಅದ್ರಾಗ. 50, 59, 60, 61 ಶ್ಲೋಕ ಅಷ್ಟು ಓದ್ತೀನಿ. ಓದೋರು ನಾನು ನೋಡ್ಕೊಡ್ರಿ. ಆಪ್ಯಾಸ್ನಾದನಾದಾತ್ಯಶ್ಚ ಉಗ್ರಾತ್ ಪ್ರತಿಗ್ರಹಾತ್ ತನ್ಮೇ ವರುಣೋ ರಾಜ ಪಾಣಿನ ಹವ್ಯಮರ್ತು. ಸೋಹಂ ಪಾಪೋ ವಿರಜೋಸು ನಿರ್ಮಲ ಮುಕ್ತೋ ಕಿಲ್ಬಿಷಾಃ ನಾಕಶ್ಯ ಪೃಷ್ಟಂ ಮಾರುತ್ಯ ಗಚ್ಚೇತ ಬ್ರಹ್ಮಸಲೋತಃ ಯಶ್ಚಾನುವರುಣಂ ಸ ಪ್ರತ್ವಾಗಮರ್ಷಣಂ. ಒಂದ್ ಮಂತ್ರ ಹಿಂಗ ಮಂತ್ರ ಓಡ್ತಾವ. 3 ಮಂತ್ರ ಸ್ನಾನ ಓದಿದ್ದೇನೆ. ಇಟ್ ಈಸ್ ನೋ ಲಾಂಗರ್ ಸೂಕ್ತಂ, ಇಟ್ ಈಸ್ ಎ ಲಾಂಗ್ ಸೂಕ್ತಂ. ಬಹಳ ದೊಡ್ಡದ ಸೂಕ್ತದು. ನಾವು ಶಾಂಪಲ್ ಓದೇವಿ ಇಲ್ಲಿ.
But this particular line I chanted, say, Ati Ashnat, yesterday one of the papam I did was overeating. ನಿನ್ನೆ ಬಾಳ ಊಟ ಮಾಡಿದೆ, ಅದನ್ನ ನನ್ ಕ್ಷಮ ಮಾಡು, ಆ ಪಾಪವನ್ನ ತೊಳ್ಕೊಳಕತ್ತೀನಿ ಅಂತ ಹೇಳ್ಕೊಂಡು ಅವ ಏನ್ ಮಾಡ್ತಾನೆ, ಸ್ನಾನ ಮಾಡಕತ್ತ. ನಾಟ್ ಓನ್ಲಿ ಐ ಓವರ್ ಈಟ್ ಅಟ್ ದ ಟೈಮ್ ಆಫ್ ಬ್ರೇಕ್ಫಾಸ್ಟ್, ಬರೀ ಬ್ರೇಕ್ಫಾಸ್ಟ್ ತಿನ್ನು ಮುಂದೆ ಅಷ್ಟ ನಾನು ಹೆಚ್ಚಿಗೆ ತಿನ್ಲಿಲ್ಲ. ಮತ್ತೆ ಏನ್ ಮಾಡಿದಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎರಡೂರಾಗೂ ಹೆಚ್ಚಿಗೆ ತಿಂದೇನಿ. Dinner, lunch, but between also, because now fridge is available. ಮಧ್ಯಾಹ್ನ ಊಟ, ರಾತ್ರಿ ಊಟ ಅಷ್ಟ ಅಲ್ಲ, ನಡಕೋ ಸ್ವಲ್ಪ ಬಾಯ ಆಡ್ಸ್ಕೊಂತಿದ್ದೆ, ಅದು ಅವಶ್ಯಕತೆ ಇದ್ದಿಲ್ಲ. And therefore, time pass, train, work on. Why it is called time pass? Just go on eating. ಇಲ್ರಿ ನಾನ್ ಟ್ರಾವೆಲಿಂಗ್ ಆಗಿದ್ದೆ, ಬೇಜಾರ್ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದಪ್ಪ ಅಂದ್ರೆ ಟೈಮ್ ಪಾಸ್ ಸಲುವಾಗಿ ಹಗಲೆಲ್ಲ ಬಾಯಾಗ ಒಂದ್ ಸ್ವಲ್ಪ ಏನೋ ಹಾಕಿ ಬಾಯಾಡ್ಸಿದೆ. ಆ ತಪ್ಪನ್ನು ಮಾಡಿದ್ದಕ್ಕೆ ಇವತ್ತು ನಾನು ಏನ್ ಮಾಡಕತ್ತೀನಿ, ಸ್ನಾನ ಮಾಡುವತ್ನಾಗ ಅಗಮರ್ಷಣ ಸೂಕ್ತದಾಗ ಏನ್ ಹೇಳಕತ್ತೀನಿ, ನನ್ನ ಪಾಪವನ್ನ ನಿನ್ನೆ ಮಾಡಿದ್ದನ್ನ ತೊಳ್ಕೊಳ್ತಾ ಇದ್ದೀನಿ. So thus the mouth is always busy. If nothing is available, chewing gum ಏನು ಇಲ್ಲಪ್ಪ ಅಂದ್ರೆ ಬಾಯಾಗ ಒಂದು chewing gum ಹಾಕೊಳ್ಳೋದು, ಆ ಜಿಗಟ್ ಪದಾರ್ಥವನ್ನ ಹಂಗ ನೆಲ್ಲೋದೇ ಮೇಲೆ. ಈಟಿಂಗ್ ಬಿಟ್ವೀನ್ ಈಟಿಂಗ್, ತಿನ್ನು ಮಧ್ಯದೊಳಗೆ ಮತ್ತೆ ತಿನ್ನೋದು ಏನ್ ಮಾಡ್ತಾರಲ್ಲ, ಇದು ಏನದ ಹೆಚ್ಚಿಗೆ ತಿನ್ನೋದು, ಇದು ಆಗ್ಬಾರ್ದು. ಇದು ಮಾಡಿದ ಪಾಪಕ್ಕೆ ಅಗಮರ್ಷಣ ಸೂಕ್ತವನ್ನ ಹೇಳ್ತಾ ಇಲ್ಲ. Eating everything is never accepted. Not only it is bad for health, Shastram says it is papam. ಅದು ಆರೋಗ್ಯಕ್ಕೆ ಹಾನಿಕರ ಅಂತಲ್ಲ, ಮತ್ತೆ ಏನ್ ಹೇಳ್ತದೆ ಶಾಸ್ತ್ರ, ಅದು ಪಾಪ. ಪಾಪ ಹೆಂಗಂದ್ರ ಬೇರೆಯವ್ರದ್ದು ಯಾರ್ದು ನೀ ಏನ್ ಮಾಡಿ ಅಂದ್ರೆ ಅವ್ರಿಗೆ ಇಲ್ದಂಗ್ ಮಾಡಿ ನೀನು ಅವ್ರದ್ದು ಕಸ್ಕೊಂಡ್ ತಿನ್ನಾಗತ್ತಿ, ಆದ್ರಿಂದ ಪಾಪ. And therefore here Krishna wants do not overeat. ಹೆಚ್ಚಿಗೆ ತಿನ್ನಕ್ ಹೋಗಬೇಡ. But some people confusion is what is overeating. ಅಲ್ರಿ ಏನಿದು ಹೆಚ್ಚಿಗೆ ತಿನ್ನೋದು ಅಂದ್ರೆ ಏನ್ರಿ, ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗೈತಿ ಹೇಳ್ರಿ. They do not know the difference. Look normal. In the previous days we were sitting down and eating. ನೋಡ್ರಿ ಮೊದಲೆಲ್ಲ ತಳಕ್ ಕುಂತು ಊಟ ಮಾಡ್ತಿದ್ವಿ. ಬಟ್ ತುಂಬಂದ್ರೆ ಬಗ್ಗಕ್ ಆಗ್ತಿದ್ದಿಲ್ಲ, ಅವಾಗಲೇ ಬಿಡ್ತಿದ್ವಿ. ಈಗ ಹಂಗಲ್ಲ, ಟೇಬಲ್ ಮ್ಯಾಗ ಕುತ್ಕೊಂಡು ಊಟ ಮಾಡ್ತೀವಿ. ಬಟ್ ತುಂಬೆ ತರೋದು ಗೊತ್ತಾಗಂಗಿಲ್ಲ, ಹಂಗ ಹೊಡೆದಿದ್ದ ಇದಕ್ಕೆ ಎಷ್ಟು ಉಣ್ಬೇಕ್ರಿ ಅಂತ ಕೇಳ್ತಾನ ಅವನು ಪುಣ್ಯ. Sitting down and eating, and therefore when the stomach is half full, we would be able to reach the plate. So at least you keep the norm, then you can get up. Now they are using the dining table has come, the gap between the food and the mouth is very very small. ಈ ಟೇಬಲ್ ಮತ್ತೆ ಈ ಫುಡ್ ಬಾಯಿಗೆ ಬಹಳ ಸಮೀಪ ಅದ. ಮೊದಲು ಏನಾಗ್ತಿತ್ತು, ತಳಕ್ ಹೋಗ್ತಿತ್ತು ಚಕ್ರ ಮಕ್ಕಳು ಹಾಕೊಂಡು, ಅವಾಗ ಅಲ್ಲಿ ಬಗ್ಬಿಟ್ಟಾಗಿತ್ತೆ, ಸಾಕಪ್ಪ ಬಗ್ಗುದಂದ್ರೆ ಈ ಬಟ್ ಅರ್ಧಕ್ಕಿಂತ ಹೆಚ್ಚಿಗೆ ತುಂಬೈತಿ ಸಾಕು ಅಂತ ಹೇಳ್ತಿದ್ವಿ. ಮೊದಲು ತಳಕ್ ಕುಂತು ಊಟ ಮಾಡೋದ್ರಿಂದ ಒಂದು ಲಿಮಿಟ್ ಒಂದು ಹದದಾಗ ಉಣ್ಣಾಕ್ ಬರ್ತದೆ. ಈ ಟೇಬಲ್ ಮ್ಯಾಗ ಕುತ್ಕೊಂಡು ಉಣ್ಣೋದ್ರಿಂದ ಏನದ, ಲಿಮಿಟ್ ತಪ್ಪಿ ಉಣ್ಣಾಕತ್ತೇವಿ ಅಂತ ಹೇಳ್ತಾರ ಗುರುಗಳು. ಯು ಕ್ಯಾನ್ ಗೋ ಆನ್ ಈಟಿಂಗ್ ಸೋ ಮಚ್. ಈ ಟೇಬಲ್ ಮ್ಯಾಗ ಉಣ್ಣಾಗತ್ತಿಂದ ಹಂಗ ಉಂಡಿದ್ದ. Therefore, how am I to know ಎಷ್ಟು ನಾವು ಉಣ್ಬೇಕು? ಗುರುಗಳು ಅದಟ್ ನಮ್ಗೆ ಹೇಳಿಬಿಟ್ರಲ್ಲ, ಹೇಳಾಕ ಕೂತೀರಂದ್ರೆ ಮತ್ತೆ ಯಾಕೆ ಬಿಡೆ ಮಾಡ್ಕೊತೀರಿ? ನಾವು ನಾಚಿಗಿರ್ದಂಗೆ ಕೇಳ್ತೀವಿ, ನೀವು ಸ್ವಲ್ಪ ಏನದ ಹೇಳೇ ಬಿಡ್ರಿ, ಎಷ್ಟು ಹೋಗ್ಬೇಕ್ರಿ ನಾವು, ಅದನ್ನ ನಾಳಿಂದ ಪಾಲಿಸ್ತಾರೆ ನೀವು ಹೇಳ್ತೀನಿ ಅಂತಾರೋ ಗುರುಗಳು. ಮಾಡ್ತೇವ್ರಿ ಸರ್ ಹೇಳಿ. ಪೂರಯೇತ್ ಅಶನೇ ಅರ್ಧಂ, ನಿನ್ನ ಹೊಟ್ಟೆ ಹಸಿವು ಎಷ್ಟೈತಲ್ಲ ಅದು ಅರ್ಧವನ್ನ ಊಟದಿಂದ ತುಂಬಿಸಬೇಕು. ತೃತೀಯೇ ಉದಕೇನ ತುಂ, ಅದ್ರಾಗ 4 ಭಾಗ ಮಾಡಿ, ಒಂದು ಭಾಗ ನೀರು ತುಂಬಬೇಕು, ಅರ್ಧ ಭಾಗ ಆಹಾರ ತುಂಬಬೇಕು, ಇನ್ನು ಕಾಲ ಭಾಗ ನೀರು ತುಂಬಬೇಕು. ವಾಯು ಸಂಚಾರಣಾರ್ಥಂ ಚತುರ್ಥಂ ಅವಶೇಷಯೇ, ಸ್ವಲ್ಪ ಅಲ್ಲಿ ಹವಾ ಆಡಾಕ ಒಂದು ಕಾಲ ಭಾಗ ಬಿಡಬೇಕು. ಈ ರೀತಿ ಊಟ ಮಾಡಬೇಕು. ಅಂದ್ರೆ ನಮ್ಮ ಜಠರ ಎಷ್ಟು ಹಿಡಿತೈತಿ ಅದ್ರ ಅರ್ಧ ಆಹಾರ ಹಾಕ್ಬೇಕು, ಅದ್ರ ಗಿರ್ದ ನೀರ್ ಹಾಕ್ಬೇಕು, ಇನ್ನು ಗಿರ್ದ ಅಲ್ಲಿ ವಾಯು ಸಂಚಾರಕ್ಕೆ ಬಿಡಬೇಕು ಅಂತ ಹೇಳಿ ನಮ್ ಭಗವಂತ ಊಟ ಹಿಂಗ್ ಮಾಡು ಅಂತ ಹೇಳಿ. ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಬಿಡ ಅಂತಾರೆ. ಅರ್ಧ ಅನ್ನೋದು ಹೆಂಗ್ರಿ, ಅರ್ಧನ ಗೊತ್ತಾಗ್ಬಾರ್ದು ನಮ್ಗೆ. ಯಾರೋ ಅಂದ್ರಂತ
ಒಂದ್ 4 ರೊಟ್ಟಿ ತಿನ್ಪ ಸಾಕು ಅಂದ್ರ ಅವ ಅಂತ ಊಟ ಆದ್ಮೇಲೆ 2 ರೊಟ್ಟಿ 4 ರೊಟ್ಟಿ ತಿನ್ಬೇಕು, ಊಟಕ್ಕಿಂತ ಮೊದಲೇ 2 ತಿನ್ಬೇಕು 4 ರೊಟ್ಟಿ ತಿನ್ಬೇಕು ಅಂದಂತಾವ. 4 ರೊಟ್ಟಿ ತಿನ್ಪ ಸಾಕು ಅಂದ್ರೆ ನೋಡಿ ಊಟ ಆಗಿದ್ದೆ 4 ರೊಟ್ಟಿ ತಿನ್ಬೇಕು, ಊಟಕ್ಕಿಂತ ಮೊದಲೇ ಅಂತ ಏನಂತಾವ. ಹಂಗ ಆಗ್ಬಾರ್ದು. ಅರ್ಧ ಊಟ ಅಂದ್ರೆ ಹೆಂಗ, ಅರ್ಧ ಹೊಟ್ಟೆ ಅಂದ್ರೆ ಹೆಂಗ ಅದು ಹೇಳ್ತಾರ. ಡಿವೈಡ್ ಯುವರ್ ಸ್ಟಮಕ್ ಇಂಟು 4 ಪೋರ್ಷನ್, 4 ಭಾಗ ಮಾಡಿ ಚಟರ್. ಇಟ್ ಈಸ್ ಎ ಕಾನ್ಸೆಪ್ಟ್. ಅದು ಒಂದು ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಕಲ್ಪನಾ ಬರಾಕ್ ಒಂದು ಐಡಿಯಾ ಆಗತ್ತಾರ. ಅದನ್ನೇನು ಭಾಗ ಅಂತಂದ್ರೆ ಕತ್ರಿ ತಗೊಂಡು ಭಾಗ ಮಾಡಕ್ ಬರಂಗಿಲ್ಲ, ಕರೆಕ್ಟ್ ಭಾಗ ಮಾಡಕ್ ಬರಂಗಿಲ್ಲ. ಹಂಗ ಅಂದಾಜ್ ಪಟ್ಟಿನ ಭಾಗ. ಡಿವೈಡ್ ಮೆಂಟಲಿ, ಮಾನಸಿಕವಾಗಿ 4 ಭಾಗ ಮಾಡ್ರಿ. ಅಂಡ್ ಹಾಫ್ ಆಫ್ ದ ಸ್ಟಮಕ್ ಶುಡ್ ಬಿ ಸಾಲಿಡ್ ಫುಡ್. ಅದಾಗ ಅರ್ಧ ಏನದಲ್ಲ ಆಹಾರ ಹಾಕಿ. ಪೂರಯಾತ್ ಅಸ್ನೇನ ಅರ್ಧಂ. ಥರ್ಡ್ ಕ್ವಾರ್ಟರ್ ಶುಡ್ ಬಿ ಫಾರ್ ಲಿಕ್ವಿಡ್. ಒಂದೇನು ಈಗ ಅರ್ಧ ಭಾಗ ಹೋದು, 2 ಕ್ವಾರ್ಟರ್ ಹೋದು, 3ನೇ ಕ್ವಾರ್ಟರ್ ಐತಲ್ಲ 1/4 ಅದ್ರಾಗ ನೀರ್ ಹಾಕಿ. ಲೈಕ್ ವಾಟರ್ ಬಟರ್ ಮಿಲ್ಕ್. ಇಲ್ಲಾಂದ್ರೆ ಬಟರ್ ನೀರ ಬೇಡ ಅಂದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕ್ರಿ. ಊಟ ಆದ್ಮೇಲೆ ಮಜ್ಜಿಗೆ ಕುಡಿತಾರಲ್ಲ, 1 ಲೋಟ ಮಜ್ಜಿಗೆ ಕುಡಿ. ಅಂಡ್ ವಾಟ್ ಅಬೌಟ್ ದ 4th ಕ್ವಾರ್ಟರ್? ಇನ್ನೂ ಒಂದು ಕಾಲ ಭಾಗ ಐತಲ್ಲ, ಅದೇನ್ ಮಾಡ್ಬೇಕು? ಜಸ್ಟ್ ಲೀವ್ ಇಟ್ ಈಸ್ ಆಸ್ ಇಟ್ ಈಸ್, ಬಿಟ್ಬಿಡ್ರಿ. ಅದು ವಾಯುವಿನಿಂದ ಅದು ಇರ್ಲಿ, ವಾಯು ಸಂಚಾರ ಬಿಟ್ಬೇಕು. ಜಸ್ಟ್ ಲೀವ್ ಇಟ್. ಚತುರ್ಥಂ ಅವಶೇಷಯೇ, ಲೀವ್ ಇಟ್ ಸೋ ದಟ್ ದ ಫುಡ್ ಕ್ಯಾನ್ ಬಿ ಮಿಕ್ಸ್ಡ್ ಅಪ್. ಅಲ್ಲಿ ಆಹಾರ ಮಿಕ್ಸಪ್ ಆಗ್ತದೆ, ಚಲೋ ಮಿಕ್ಸಪ್ ಆಗ್ತದೆ. ಅಂಡ್ ಇಟ್ ಈಸ್ ಟೋಟಲಿ ಫುಲ್. ಇಟ್ ಕ್ಯಾನ್ ನಾಟ್ ಮಿಕ್ಸ್ ಅಪ್ ಪ್ರಾಪರ್ಲಿ. ನೀವು ಫುಲ್ ಕುತ್ತಿಗೆ ಮಟಾನ ಫುಲ್ ಹಾಕಿ ಬಿಟ್ಟಿ ಆಹಾರ ಅಂದ್ರೆ ನೀರು ಕೂಡಿಸಿ, ಮತ್ತ ಅದು ಪಚನ ಹೆಂಗ ಆಕೈತಿ? ತೆಳಗಿನ ಪಚನ ಆಕೈತಿ, ಮ್ಯಾಗಿಂದ ಹಂಗ ಕಮಳೆ ಹ್ಯಾಂಗ್ ಚಲೋ ಆತವು. ಆದ್ದರಿಂದ ಪಚನ ಆಗ್ಬೇಕಂತ ಬೆಳಗ ಮ್ಯಾಗ ಅದು ಬೆಳ್ಳಾಡಬೇಕು ಅಂತಂದ್ರೆ ಸ್ವಲ್ಪ ಕಾಲು ಭಾಗ ಖಾಲಿ ಬಿಡ್ರಿ. ಇನ್ನೂ ಕೆಲವು ಪ್ರಶ್ನೆ ಕೇಳೋದ ಪಂಡಿತ್ರಿ. ಈಗ ನೋಡಿ ನಾವು ಹೆಂಗ್ ಕೇಳ್ತಾನ, ನಾವು ದ ಪ್ರಾಬ್ಲಮ್ ಈಸ್ ಹೌ ಟು ನೋ ದಟ್ ವೆನ್ ಇಟ್ ಈಸ್ ಹಾಫ್ ಫುಲ್. ಅರ್ಲಿ ನನ್ ಹೊಟ್ಟೆ ಅರ್ಧ ತುಂಬೈತೆ ಅನ್ನೋದ್ರ ಹೆಂಗ್ ಗೊತ್ತಾಕೈತಿ? ಅಲ್ಲೇನ್ ಗಂಟೆ ಬಿಡಿತಿ ನಮ್ಮ ಹೊಟ್ಟಿ ಡನ್ ಡನ್ ಅಂತ ಹಿಡಿದಿತ್ತು, ಗಂಟಿ ಹೆಂಗ್ ಗೊತ್ತಾಕೈತಿ ನಮಗ? ಅದು ಹಳ್ಯಾಕ ಏನಾರ ಅತಿ ಮಾಪು ಏನಾರ ಇಟ್ಟಿರೇನು? ಇಂಥದನ್ನ ಕೇಳಕ್ ಭಾಳ ಹೇಳ್ಯಾರ ನಮ್ಮ ಮಂದಿ. ಲೈಕ್ ದ ಸ್ಕೇಲ್ ಹಿಂದೆ ಆಟೋ ರಿಕ್ಷಾ ಟು ಮೇಜರ್ ದಿ ಪೆಟ್ರೋಲ್. ಈ ಕಾರ್ನಾಗ ಪೆಟ್ರೋಲ್ ಅಥವಾ ಕಾರ್ನಾಗ ಆಯಿಲ್ ಐತಿ ನೋಡಕ್ ಒಂದ್ ಉದ್ದೊಂದು ಇಟ್ಟಿರ್ತಾರ ನೋಡಿ, ಹಿಂಗೆ ಎಪ್ಪುತ್ತ ಗೊತ್ತಾಕೈತಿ. ಹಂಗ ಏನ್ರ ಇದು ಹೊಟ್ಟಿ ಅರ್ಧ ಆಗೈತಂದಾಗ ಏನ್ರ ಮೆಜರ್ಮೆಂಟ್ ಮಾಡಕ್ ಏನ್ರ ಇಟ್ಟಾರೇನ್ರಿ? ಭಗವಂತ ಏನ್ರ ಇಟ್ಟಾನೇನ? ಇಟ್ಟಿದ್ರಿ ಏನ್ ಮಾಡವ, ಗಂಟಲ್ದಾಗ ಹಾಕಿ ಅದನ್ನ ನೋಡವ, ಅದ್ ಎಷ್ಟು ಹೋಗೈತಿ ತೆಗೆದು ನೋಡಿ, ಓಹೋ ಅರ್ಧ ಆತ್ ಬಿಡು ಅಂತ ಹೇಳವ. Like the scale in the auto rickshaw or to measure the petrol, do you have some measure? What do you do when you can eat some more? Stop it. ಏನಂತಾರ ಅವರು, ಹಂಗೇನಿಲ್ಲಪ್ಪ ಇಲ್ಲಿ ಮೆಜರ್ ಮಾಡಾಕ. ನೀವು ಇನ್ನೂ ಉಣ್ಬೇಕಂತ ಇದ್ದಾಗನ ಊಟ ಮಾಡೋದು ಬಿಟ್ಬಿಡು. ಇನ್ನೂ ಉಣ್ಣೋದ್ ಬೇಕು ಆಸೆ ಇದ್ದಾಗನ ಬಿಟ್ಬಿಡು, ಊಟ ಮಾಡೋದನ್ನ ಬಿಟ್ಬಿಡು. ಅಥವಾ ಹಿಂಗ ಹೇಳು, ಏನು ಈಗ ಸಾಕ ಕೈ ತಕೋ, ಮತ್ತ ಆಮೇಲೆ ಉಣ್ಣು ಅಂತ ಹೇಳೋದಕ್ಕೆ ಮನಸ್ಸಿಗೆ ಹೊಟ್ಟಿಗೆ ಸಾಕಾಗಿರ್ತೈತಿ, ಮನಸ್ಸಿಗೆ ಬೇಕಾಗಿರ್ತದ. ಆತ್ಮೀಯರೇ, ನಾನು ಹಿಡ್ಕೊಂಡು ಹೇಳ್ತೇನೆ. ಆಸೆ ದರಿದ್ರ ರುಚಿಯಾಗಿ ತೊಂಬ ಇನ್ನು ದೋಸೆ, ತೊಂಬ ಇನ್ನಷ್ಟು ರೈಸ್ ಉಣ್ಬೇಡ ಅಂತಾರ, ರೈಸ ತಿಂತಾನೆ. ನಾ ಅಂತೂ ರೈಸ್ ಭಾಳ ಪ್ರೀತಿದ್ದೇನೆ. ಮತ್ತೆ ವೆನ್ ಯು ಕ್ಯಾನ್ ಈಟ್ ಸಮ್ ಮೋರ್ ಸ್ಟಾಪ್ ಇಟ್. ಇನ್ನೂ ಬೇಕ್ ಅನ್ನೋದ್ರಾಗನ ಸಾಕು ಹೇಳಪ್ಪ, ಮತ್ ಮುನ್ನಿ ಅಂತ ಸಾಯಂಕಾಲ ಅಂತ ತಿಳುವಳಿಕೆ ಹೇಳ್ರಿ ಆ ಮನ್ಸಿಗೆ. ಮನ್ಸಪ್ಪ ಏನಪ್ಪ, ಆಮೇಲೆ ರಾತ್ರಿ ಉನ್ನಿ ಅಂತಪ್ಪ, ಕೈ ತಕೋ, ಈಗ ಸಾಕು, ನೀರ್ ಕುಡಿ. ಅಂಡ್ ಇಫ್ ದಟ್ ಇಸ್ ನಾಟ್ ಕ್ಲಿಯರ್, ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮೆಥಡ್ ಈಸ್ ಸೈಂಟಿಫಿಕ್ ಮೆಥಡ್. ಇನ್ನೊಂದು ನಿಮ್ಗೆ ವೈಜ್ಞಾನಿಕವಾದ ದಾರಿ ಹೇಳ್ತೀನಿ ಅಂತಾರ ಗುರುಗಳು. ಏನ್ ಮಾಡೋದ್ರಿ ಅಂತಾರ ಅವರು, ನಿಮ್ಗೆ ಎಷ್ಟು ಹಿಡಿತೈತಿ ಹೊಟ್ಟಿ ನೋಡ್ಬೇಕಂದ್ರೆ ಒಂದ್ ದಿವ್ಸ ಫುಲ್ ಹೊಡೆದ ಬಿಡ್ರಿ ಅಂತ. ಫುಲ್ ಕುದಿ ಇನ್ನೇನ್ ಹೋಗುದಿಲ್ಲ ಅನ್ನೋ ಮಟನು, ಗಂಟೆಲ್ಲ ಬರೋ ಮಟನು ಹೊಡಿರಿ ಅಂತ. ಅದನ್ನ ಎಷ್ಟದಾವು, ಅವತ್ತು ರೊಟ್ಟಿ ಎಷ್ಟು ತಿಂದಿರಿ ಅಥವಾ ದೋಸೆ ಎಷ್ಟು ತಿಂದಿರಿ ಅವನ್ನ ಬರ್ದಿಡ್ರಿ. ಅದಕ್ಕೊಂದು ಉದಾಹರಣೆ ಮಾಡ್ತಾರೆ. ಒಂದ್ ದಿವ್ಸ ಪೂರಾ ಹೊಡೆದ್ ನೋಡ್ರಿ ನಿಮ್ಗೆ ಹೊಟ್ಟೆ ಎಷ್ಟು ಹಿಡಿತೈತೆ ಅಂತ. 12 ದೋಸೆ ತಿನ್ನಂತ. 12 ದೋಸೆ ತಿಂದಾಗ 13ನೇ ದಿವಸ ಹೋಗ್ಲಿಲ್ಲ ಅಂತಂದ್ರೆ ನಿಮ್ ಹೊಟ್ಟೆ 12 ದೋಸೆ ಹಿಡಿತೈತಿ. ಲೆಕ್ಕ ಮಾಡ್ರಿ. ಹಂಗಾರ ಅರ್ಧ ಉಣ್ಬೇಕಂದ್ರೆ ಎಷ್ಟು ತಿನ್ಬೇಕು ಅಂದ್ರೆ ಒಂದ್ ಹೊಡೆದಕ್ಕೆ 6 ದೋಸೆ ತಿನ್ರಿ ಅಂತ. ಹಿಂಗ ಲೆಕ್ಕ ಮಾಡ್ರಿ ಕಲಿಕ. One day you eat full 12 dosas. Do not tell that it is too less. 12 ದೋಸೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಎಷ್ಟು ಹಿಡಿತೈತೆ ಅಷ್ಟು ಹೊಡಿರಿ ಅಂತಾರು. Assume you are able. That is a calculation. Next time you make it 6. ಅದ್ರ ಅರ್ಧ ಮಾಡ್ರಿ, ಅಷ್ಟಕ್ಕೆ ಬಿಟ್ಬಿಡ್ರಿ.
The idea is after eating you should not feel discomfort. ಏನದ ಅಂದ್ರೆ ಊಟ ಆದ ಮೊದಲ ಒಂದ್ ಸಂಕಟ ಆಗತ್ತೆ, ಹಸಿವಿನಿಂದ ಒಂದ್ ಸಂಕಟ ಆಗತ್ತೆ. ಊಟ ಭಾಳ ಮಾಡಿದ್ರೆ ಒಂದ್ ಸಂಕಟ ಆಗತ್ತೆ. ಆತ್ಮೀಯರೇ ವಿಚಾರ ಮಾಡ್ರಿ. ಭಾಳ ಆದ್ರೆ ಕುಂತಲ್ಲೇ ಕುಂಡ್ರಾಕ ಆಗಂಗಿಲ್ಲ, ಮಲ್ಕೊಳಕ್ ಆಗಂಗಿಲ್ಲ, ಆಯಾಸ ಅನಿಸ್ತದ. ಅದಕ್ಕೆ ಊಟ ಹಸಿವಿದ್ದಾಗ ಒಂದ್ ಸಂಕಟ, ಊಟ ಮಾಡಿದ್ದಾಗ ಒಂದ್ ಸಂಕಟ ಯಾಕೆ ಪಡ್ಕೋತೀರಿ? ಅದಕ್ಕೆ ಲಿಮಿಟ್ ಮ್ಯಾಗ ಊಟ ಮಾಡ್ರಿ. Before eating you have got discomfort due to hunger, and after eating you have got discomfort due to overeating. ಹಿಂಗಾಗಬಾರ್ದಲ್ಲ. ಮೊದಲ ಹಸಿವಿನಿಂದ ತ್ರಾಸ ಆಯ್ತು, ಈಗ ಹೆಚ್ಚಿಗೆ ಊಟ ಮಾಡಿದ ತ್ರಾಸ ಆಯ್ತು ಅನ್ನೋದು ಬೇಡ. It should not come. After eating the hunger discomfort should go away, but eating discomfort should not come. ಊಟ ಮಾಡಿದ್ಮ್ಯಾಗ ಹಸು ಹೋಗಿರ್ಬೇಕು, ಊಟ ಮಾಡಿದ ತ್ರಾಸ ನಮ್ಗೆ ಆಗಿರ್ಬಾರ್ದು. ಹಂಗ ಊಟ ಮಾಡಿ. ದಿಸ್ ಇಸ್ ಕಾಲ್ಡ್ ಮಾಡರೇಷನ್. ಇದಕ್ಕಂತಾರೆ ಮಧ್ಯಮ ಮಾರ್ಗ ಇನ್ ಈಟಿಂಗ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಯಮಿತ ಆಹಾರ ವಿಹಾರ. Krishna says if a person doesn't follow this discipline, he cannot be a spiritual person. ನೀ ಈ ಶಿಸ್ತನ್ನು ಮಾಡಲಿಲ್ಲ ಊಟದಾಗ, ನೀ ಆಧ್ಯಾತ್ಮಿಕ ಸಾಧನೆ ಮಾಡುವಂತಹ ಶಿಷ್ಯ ಅಲ್ಲ. ಒಂದು ವೇಳೆ ಅಧ್ಯಾತ್ಮ ಸಾಧನೆ ಮಾಡಾಕತ್ತೇನೆ ಅಂದ್ರೆ ಈ ಊಟದಲ್ಲಿ ಈ ನಿಯಮವನ್ನ ಪಾಲಿಸು. And then Krishna equally warns. ಈಗ ಎಚ್ಚರಿಕೆ ಹೇಳ್ತಾನ ನೋಡ್ರಿ ಭಗವಂತ. ಏನ್ ಹೇಳ್ತಾನವ? ನ ಏಕಾಂತಂ ಮನಶ್ನನ್. ನ ಏಕಾಂತಂ ಮನಶ್ನನ್ ಅಂದ್ರೆ ಏನು? ಡು ನಾಟ್ ಫಾಸ್ಟ್ ಟೂ ಮಚ್ ಆಲ್ಸೋ. ಉಪವಾಸ ಇರ್ತೇನ್ರಿ 24 ತಾಸು, ನಿರಾಹಾರ ಮಾಡ್ತೇನ್ರಿ, ಮಾಡಬೇಡ್ರಿ. which is also against nature. ಉಪವಾಸ ಇರುವುದು ಕೂಡ ನಿಸರ್ಗಕ್ಕ ವಿರುದ್ಧವಾದ ಮಾರ್ಗ. Our system cannot take too much of fasting. ನಮ್ಮದು ಪ್ರಕೃತಿಗೆ ನಿರಾಹಾರ ಉಪವಾಸ ಮಾಡೋದು ಕೂಡ ಹೊಂದಿಕೆ ಆಗುವುದಿಲ್ಲ ಆತ್ಮೀಯರೇ. That is why you find that those people who fasted too much in their younger days, they will get into all kinds of problems, primarily ulcer problem. It is against Shastra. Therefore, you keep moderation itself. It is good. ಅಲ್ಸರ್ ಹಾಕವು, ಹೊಟ್ಟೆ ಗಂಟು ಹಾಕವು, ಹುಳ ಇವಾಗ ಏನಪ್ಪ ಬಕ್ಕಿ ಹಾಕವು. ಅಲ್ಸರ್ ಅಂದ್ರೆ ಗಂಟು ಹಾಕವು, ಗಂಟು ಹೊಟ್ಟೆ ಒಳಗೆ ಹುಣ್ಣು ಹಾಕವು. ಉಪವಾಸ ಯಾರು ಮಾಡ್ತಾರ ಹೊಟ್ಯಾಗ ಹುಣ್ಣು ಹಾಕವ, ಅಲ್ಸರ್ ಹಾಕವ. ಅದಕ್ಕೆ ಊಟ ಮಾಡದೇನು ಇರಾಕ ಹೋಗ್ಬೇಡ್ರಿ. ಇಫ್ ಎಟ್ ಆಲ್ ಯು ವಾಂಟ್ ಟು ಫಾಸ್ಟ್, ಯು ಕ್ಯಾನ್ ಬಿ ಓನ್ಲಿ ಒನ್ಸ್ ಇನ್ ಎ ವೈಲ್. ಒಂದ್ ವೇಳೆ ಉಪವಾಸ ಮಾಡ್ತೀರಿ ಅಂದ್ರೆ ಯಾವಾಗ ರೋಗ ಮಾಡ್ರಿ. ಯಾವಾಗ? ಏಕಾದಶಿ, ಶಿವರಾತ್ರಿ, ಅವತ್ತಿನ ದಿವಸ ಉಪವಾಸ ಮಾಡ್ರಿ. ಒನ್ಸ್ ಇನ್ ಎ ವೈಲ್ ಶಿವರಾತ್ರಿ, ಒನ್ಸ್ ಇನ್ ಎ ವೈಲ್ ಏಕಾದಶಿ, ಅವಾಗ ನೀವು ಟೋಟಲ್ ಫಾಸ್ಟಿಂಗ್ ಮಾಡ್ರಿ. ಅಥವಾ ಒಂದು ಘನ ಪದಾರ್ಥ ಬಿಟ್ಟಿರಿ ಅಂದ್ರೆ ಲಿಕ್ವಿಡ್ ಪದಾರ್ಥ ತಗೊಳ್ರಿ. ಜಲಪಾನ ಮಾಡ್ರಿ, ಶರಬತ್ ಕುಡಿರಿ, ಅಥವಾ ಫ್ರೂಟ್ಸ್ ಹಣ್ಣುಗಳನ್ನು ತಿನ್ರಿ. ಫಲಹಾರ ಅಂತ ಫಲಹಾರ ತಗೊಳ್ರಿ. You can practice any type of fasting, but overdoing is also Krishna is against. Therefore, ekantam anashnan. Totally too much, one doesn't eat. One cannot practice meditation. Whenever he closes the eyes, Italy will come in front because too much hunger. But ಯಶವಾಗ್ಯದ ಧ್ಯಾನ ಮಾಡ್ರಿ ಅಂದ್ರೆ ಅವ ಏನ್ ಧ್ಯಾನ ಮಾಡ್ತಾನ ಅಂದ್ರೆ ಇಡ್ಲಿ ಧ್ಯಾನ ಮಾಡ್ತಾನ. ಬಟ್ ಯಶವಾದಾಗ ಧ್ಯಾನಕ್ಕೆ ಕುಂದಿಸಿದ ಧ್ಯಾನ ಮಾಡ್ತಾನೆ, ಇಡ್ಲಿ ಬರ್ತದ ಧ್ಯಾನದಾಗ. ಯಶವಾಗೈತೆ ಬಟ್ ಇಫ್ ಯು ಕ್ಲೋಸ್ ಐಸ್, ಫುಡ್ ಥಾಟ್ ವಿಲ್ ಕಮ್. ದಟ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಅದಕ್ಕೆ ಉಪವಾಸನೂ ಇರಬೇಡ್ರಿ, ಊಟನೂ ಫುಲ್ ಮಾಡಬೇಡ್ರಿ. ಮಾಡರೇಷನ್ ಅಂದ್ರೆ ಸಮತೋಲವಾಗಿ ಆಹಾರವನ್ನ ಊಟ ಮಾಡಬೇಕು. ಸಮತೋಲವಾದ ನಿದ್ದೆ ಎಲ್ಲರೂ ಏನಂದ್ರೆ ಮಾಡರೇಷನ್, ಮಧ್ಯಮ ಮಾರ್ಗವನ್ನ ಅನುಸರಿಸ್ರಿ. ದೆನ್ ವಾಟ್ ಅಬೌಟ್ ಸ್ಲೀಪ್? ನಿದ್ದೆ ಹೆಂಗ್ ಮಾಡ್ಬೇಕ್ರಿ ಅಂತ ಹೇಳ್ತಾರೆ ನೋಡ್ರಿ. ನಚ ಅತಿ ವಿಸ್ವಪ್ನ ಅತಿಶಯ. The one who sleeps too much also cannot succeed in meditation. ಏನಂತ ನಾವ ನಚ ಅತಿ ಸ್ವಪ್ನಶೀಲಸ್ಯ. ಸ್ವಪ್ನಶೀಲನಾಗಿ ಅತಿ ಸ್ವಪ್ನಶೀಲನಿದ್ದವನು ಕೂಡ ಧ್ಯಾನ ಆಗುವುದಿಲ್ಲ. And Jagrato Naiva, the one who doesn't sleep also, he wants to practice 8-hour meditation, and therefore he goes to bed at 12 o'clock and then gets up at 3 o'clock. 3 o'clock, 3 hours or 2 hours, it is not enough for sleep.
If you do not give a sufficient sleep to the system and meditate, what will happen? Body knows how to take sleep. Therefore, during meditation, all deficiencies of sleep will be made up in the meditation. You will have a nice sleep in meditation, or else you will be sleeping in the class. The class will be becoming a nice sleep. ಒಟ್ಟ ನಿದ್ದೆ ಮಾಡೋದಿಲ್ಲ. 12ಕ್ಕೆ ಮಕ್ಕೊಳ್ತೀನಿ, ನಾನು ಮಷೀನಾಗ ಮತ್ತೆ 3 ಗಂಟೆಗೆ ಕೇಳ್ತೀನಿ, 3 ತಾಸು ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರೆ, ಎದ್ದು ನೀ ಧ್ಯಾನಕ್ಕೆ ಕುಂಡಿರ್ತಿ ಅಂದ್ರೆ ಧ್ಯಾನ ಆಗುದಿಲ್ಲ, ನಿದ್ದೆ ಆಗ್ತದ ಧ್ಯಾನದಾಗ. ಅದು ಗೊತ್ತದ ಮನಸ್ಸಿಗೆ, ನಾ ಎಷ್ಟು ನಿದ್ದೆ ಮಾಡ್ಬೇಕು ಅನ್ನೋದು ಗೊತ್ತದ. ಅದು ಕಳುವು ಮಾಡ್ತದೆ. ನೀವು ಧ್ಯಾನದ ಸಮಯವನ್ನ ಕಳುವು ಮಾಡಿ ನಿದ್ದೆ ಮಾಡಕ್ ಹೋಗ್ತದ, ಅಥವಾ ಈ ಪ್ರವಚನ ನಡೆದ ಟೈಮ್ನಾಗ ನಿದ್ದೆ ಮಾಡ್ತದ, ಕಾಯ್ತಿರ್ತದ. ಹಾಗೆಲ್ಲ ನಾ ಮೇಕಪ್ ಮಾಡ್ಬೇಕು, ನಾನು ಬರೀ 3 ತಾಸ ನಿದ್ದೆ ಮಾಡೇನಿ, ಇನ್ನ 5 ತಾಸು ಎಲ್ಲರ ಹೊಡಿಬೇಕು ಅಂತ ವಿಚಾರ ಮಾಡ್ತಿರ್ತೈತಿ. ಅವಕಾಶ ಸಿಗುತ್ತೆ, ಧ್ಯಾನ ಅನ್ನುತ್ತೆ ನಿದ್ದಿಗೆ ಹೋಗ್ತದೆ, ಕ್ಲಾಸ್ ಅನ್ನುತ್ತೆ ನಿದ್ದಿಗೆ ಹೋಗ್ತದೆ. ಎಲ್ಲಿ ವಿಚಾರ ಮಾಡುವಂತದ್ದು ಇರ್ತದ, ಅದು ವಿಚಾರ ಮಾಡಕ್ ಒಲ್ಲೆ ಅಂತದ, ಅವಾಗ ನಿದ್ದಿಗೆ ಹೋಗ್ತದೆ. ಏನ್ರಿ, ಅನೇಕಾಗ್ರ ಇರಬಾರ್ದು, ಏಕಾಗ್ರ ಆಗುತ್ತೆ, ನಿದ್ದಿಗೆ ಹೋಗ್ಬಿಡ್ತದ, ಶೂನ್ಯಾಗ್ರ ಆಗಿಬಿಡ್ತದ. Therefore, give the system its due. ಅದಕ್ಕೆ ಏನ್ ಬೇಕು ಸಿಸ್ಟಮ್ಗೆ, ಈ ಶರೀರ ಅನ್ನುವಂಥದ್ದಕ್ಕೆ 8 ತಾಸ 7 ತಾಸು ನಿದ್ದಿ ಅದಕ್ಕೆ ಕೊಡ್ರಿ. ಅಂಡ್ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅದು ಒಬ್ಬರಿಂದ ಒಬ್ಬರಿಗೆ ಹೆಚ್ಚು ಕಮ್ಮಿ ಆಗ್ಬಹುದು. ಇಷ್ಟ ತಾಸು ನಿದ್ದೆ ಮಾಡ್ರಿ ಅಂತ ಎಲ್ಲರಿಗೂ ಹೇಳಕ್ ಆಗುದಿಲ್ಲ. ಇವನ್ ದೋ ನಾರ್ಮಲಿ 7 to 7.5 hours is required for everyone. 7 ರಿಂದ 7.5 ತಾಸು ನಿದ್ದೆ ಅವಶ್ಯವಾಗಿ ಬೇಕು. ಡಿಪೆಂಡಿಂಗ್ ಅಪಾನ್ ಏಜ್, ವಯಸ್ಸು, ಮತ್ತು ಅವರವರ ಡಿಪೆಂಡಿಂಗ್ ಅಪಾನ್ ದಿ ಕಾನ್ಸ್ಟಿಟ್ಯೂಷನ್, ಅವರ ಶರೀರದ ಪ್ರಕೃತಿ ಅನುಗುಣ ಮ್ಯಾಗ ಇಟ್ ವೇರೀಸ್, ಹೆಚ್ಚು ಕಮ್ಮಿ ಆಗ್ತದೆ. ಕೆಲವು ಮಂದಿಗೆ 8 ತಾಸು ಬೇಕಾಗಬಹುದು, ಕೆಲವು ಮಂದಿಗೆ 7 ತಾಸು 6.5 ತಾಸು ಬೇಕಾಗುತ್ತೆ. ದ್ಯಾಟ್ ಸಫಿಶಿಯಂಟ್ ಅಮೌಂಟ್ ಶುಡ್ ಬಿ ಗಿವನ್. ಅದು ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಲೆಕ್ಕ ಹಾಕಿ ನೀವು ಹಿಡ್ಕೊಂಡು ಅಷ್ಟು ನಿದ್ದೆ ಅವಕಾಶ ಅದಕ್ಕೆ ಕೊಡ್ರಿ ನಿದ್ದಿಗೆ ಶರೀರ. ಅಂಡ್ ದೋಸ್ ಹೂ ಡು ನಾಟ್ ಡೂ ದ್ಯಾಟ್, ಯಾರು ಹಂಗ ನೀವು ಮಾಡುವುದಿಲ್ಲ, ಯೋಗ ನಾಸ್ತಿ, ನಿಮ್ಗೆ ಧ್ಯಾನ ಯೋಗ ಆಗುವುದಿಲ್ಲ. ದೇ ಕೆನಾಟ್ ಸಕ್ಸೀಡ್ ಇನ್ ಮೆಡಿಟೇಷನ್. ಅವರು ಮೆಡಿಟೇಷನ್ ದಲ್ಲಿ ಯಶಸ್ವಿ ಆಗುವುದಿಲ್ಲ. ಮತ್ತೆ ಏನ್ ಮಾಡ್ತಾರೆ ಅವರು? ನಿದ್ದೆ ಮಾಡ್ತಾರೆ. ಮುಂದಿನ ಮಂತ್ರ 17ನೇ ಮಂತ್ರ ಓದ್ತೇನೆ ನೋಡ್ರಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಏನಂತಾನಿಲ್ಲ ಭಗವಂತ, ಯುಕ್ತ ಆಹಾರ ವಿಹಾರಸ್ಯ, ಆಹಾರ ಮತ್ತು ವಿಹಾರಗಳಲ್ಲಿ ಮಿತಿ ಇರಬೇಕು. ಕರ್ಮಸು, ಕರ್ಮಗಳಲ್ಲಿ ಯುಕ್ತ ಚೇಷ್ಟಸ್ವ, ಮಿತವಾದ ವ್ಯಾಪಾರವುಳ್ಳವನಿಗೆ. ಕರ್ಮಗಳಲ್ಲಿ ಕೂಡ ಬಹಳ ಕೆಲಸ ಮಾಡೋದು, ಒಬ್ಬೊಬ್ಬರು ಬಹಳ ಏನಂತ ವರ್ಕಹಾಲಿಕ್ ಇರ್ತಾರೆ, ಹಂಗೂ ಅಲ್ಲ. ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಸರ್ಕೊಡ್ರಿ. ಮಿತವಾದ ವ್ಯಾಪಾರವುಳ್ಳವರಿಗೆ, ವ್ಯಾಪಾರ ಅಂದ್ರೆ ಈ ವ್ಯಾಪಾರ ಅಲ್ಲ, ಮಿತವಾಗಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುವುದು, ರಜೋಗುಣ ಚಟುವಟಿಕೆ. ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ರೆಯಲ್ಲಿ ಮತ್ತು ಎಚ್ಚರದಲ್ಲಿ ಮಿತವಾಗಿರುವುದು. ಎಚ್ಚರದಾಗೂ ಮಿತಿ, ನಿದ್ರೆಯಲ್ಲೂ ಮಿತಿ. ಯೋಗವು ದುಃಖ ಭವತಿ, ಯೋಗವು ದುಃಖ ನಾಶಕವಾಗುತ್ತದೆ. ಆಹಾರ ವಿಹಾರಗಳಲ್ಲಿ, ಕರ್ಮಗಳಲ್ಲಿ, ನಿದ್ರೆ ಎಚ್ಚರಗಳಲ್ಲಿ ಮಿತವಾಗಿರುವವನಿಗೆ ಯೋಗವು ದುಃಖ ನಾಶಕವಾಗುತ್ತದೆ, ಅಂದ್ರೆ ಸುಖಪ್ರದವಾಗುತ್ತದೆ. 2 negatives ಮೇಕ್ 1 affirmative. ದುಃಖ ನಾಶಕ ಅಂದ್ರೆ ಸುಖ ಪ್ರವರ್ಧಕ ಅಂತ ಅರ್ಥ. ನೀವು ಸರಿಯಾಗಿ ನಿದ್ರಿ, ಸರಿಯಾದ ಆಹಾರ ಏನ್ರಿ, ಆಹಾರ ವಿಹಾರ ಸರಿಯಾದ, ಕರ್ಮದಲ್ಲಿ ಸರಿಯಾದದ್ದು ನಿಯಮ, ನಿದ್ರೆ ಎಚ್ಚರಗಳಲ್ಲಿ ನಿಯಮ, ಮಧ್ಯಮ ಮಾರ್ಗವನ್ನು ಹಿಡಿದಿದ್ದಾದ್ರೆ ನಿಮ್ದು ಏನದ ಧ್ಯಾನ ಯೋಗ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಸಾಮಾನ್ಯವಾದ ಅರ್ಥ. ಈಗ ಅಪ್ಪವ್ರು ಏನ್ ಹೇಳ್ತಾರೆ ನೋಡೋಲ್ಲ, ಧ್ಯಾನ ಯೋಗ ಬಿಕಮ್ಸ್ ದ ಡಿಸ್ಟ್ರಾಯರ್ ಆಫ್ ಸಾರೋ ಫಾರ್ ಒನ್ ಹೂ ಈಸ್ ಮಾಡರೇಟ್ ಇನ್ ಈಟಿಂಗ್ ಅಂಡ್ ರಿಕ್ರಿಯೇಷನ್, and who is moderation in the sleeping and waking, and who is moderately engaged in actions. 3 ರೀತಿಯಿಂದ ಹೇಳ್ತಾರೆ. ಅವ್ರ ರಜಗುಣನೂ ಕೂಡ ನಿಯಂತ್ರಣ ಇರಬೇಕು, ತಮೋ ಗುಣ ನಿದ್ಯನೂ ಕೂಡ ನಿಯಂತ್ರಣ ಇರಬೇಕು, ಎಚ್ಚರ ಇರುವಂತದ್ದು ಕೂಡ ನಿಯಂತ್ರಣ, ಅಂದ್ರೆ ಜಾಗ್ರ ಸ್ವಪ್ನ ಶುದ್ಧಿ 2-3 ನಿಯಂತ್ರಣ ಇರಬೇಕು. ಅಂತವ್ರು ಏನಾಗ್ತದ, ಧ್ಯಾನ ಯೋಗ ಬಿಕಮ್ಸ್ ದ ಡಿಸ್ಟ್ರಾಯರ್ ಆಫ್ ಸಾರೋ, ದುಃಖವನ್ನ ಕಳೆಯುವಂತ ಸಾಧನ ಆಗ್ತದೆ ಧ್ಯಾನ. ಇಲ್ಲಾಂದ್ರೆ ಏನಾಗ್ತದೆ, ದುಃಖವನ್ನು ಹೆಚ್ಚಿಗೆ ಮಾಡುವಂತ ಸಾಧನ ಆಗ್ತದೆ, ಹೆಚ್ಚು ಕಮ್ಮಿ ಆದ್ಮೇಲೆ ಅದನ್ನ ಏನಾಗತ್ತ. ಸೊ ದ ಸೇಮ್ ಟಾಪಿಕ್, ಮಾಡರೇಷನ್ ಇನ್ ಎವ್ರಿಥಿಂಗ್,
Yukta ahara viharasya, moderation in eating, vihara, moderation in resting or recreation. ಎಷ್ಟು ರೆಸ್ಟ್ ಹೋಗ್ಬೇಕು ಅನ್ನೋದು ಏನದ ಆಹಾರ ವಿಹಾರ. ಎಷ್ಟು ಉಣ್ಬೇಕು ಅನ್ನೋದು ಆಹಾರ ಮಿತಿ. ಎಷ್ಟು ರೆಸ್ಟ್ ಹೋಗ್ಬೇಕು ಅನ್ನುವಂಥದ್ದು, ಎಷ್ಟು ನಾವು ಈ ಶರೀರಕ್ಕೆ ರೆಸ್ಟ್ ಕೊಡ್ಬೇಕು, ನಿದ್ದೆ ಮಾಡ್ಬೇಕು ಅನ್ನೋದು ವಿಹಾರ, ಎಂಟರ್ಟೈನ್ಮೆಂಟ್. ಸೊ a human mind requires some diversion. You cannot concentrate on something all the time. ಮನುಷ್ಯ ಅಂದ್ಮ್ಯಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು, ಮನಸ್ಸಿಗೆ ಮನರಂಜನೆ ಬೇಕಾಗ್ತದೆ. ಫುಲ್ ಟೈಮ್ ನೀವು ಕಾನ್ಸಂಟ್ರೇಷನ್ ಮಾಡಿ ನೀವು ಆಗೋದಿಲ್ಲ. ಸೊ ಯು ಆರ್ ಪ್ರಿಪೇರ್ಡ್ ಫಾರ್ ಇಟ್. ಜನರಲಿ ದ ಮೈಂಡ್ ಆಫ್ಟರ್ half an hour reading you need something like a children mind requires diversion. 40 ತಾಸು ನೀವು ನಿಯಂತ್ರಣ ಮಾಡಿದ್ರಿ ಮನಸ್ಸನ್ನ, ಇದ ಶಾಸ್ತ್ರ ಯಾರು ಬೆಳಿಗ್ಗೆ ಅಂದ್ರೆ ನೋಡ್ರಿ 45 ನಿಮಿಷ ಆತು ಅಂದ್ರೆ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ. ಯಾಕೆ ಮನಸ್ಸಿನ ಗುಣನೂ ಅದು. ನಾವು 1 ತಾಸಿಂದ ಮಾಡಿಟ್ಟೇವೆ, ಯಾಕೆ ಈಗ ನಮ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತದೆ. ಎಷ್ಟೋ ಮಂದಿ 45 ನಿಮಿಷಕ್ಕಿಂತ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ 2 ತಾಸು ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂದ್ರೆ ಮಾಡ್ಕೊಂತ ಹೋದಂಗೆ ಅದೇನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಒಂದೇ ವಿಷಯದ ಬಗ್ಗೆ ಅಧ್ಯಾತ್ಮ ಚಿಂತನೆ ಮಾಡಕ್ಕೆ ಸತತ ಕಂಟಿನ್ಯೂಸ್ ಆಗಿ 2 ತಾಸು ಕೊಂಡಿರ್ತೀವಿ. 2 ತಾಸು ಆದ್ಮೇಲೆ ನನಗೂ ರೆಸ್ಟ್ ಬೇಕು ಅನಿಸ್ತದೆ. ಸಾಕಪ್ಪ, ಇವ ಸಾಕು ಸಾಕು ಸಾಕು, ಮತ್ ಬೇರೆ ಏನಾರ ಮಾಡೋದು, ಡೈವರ್ಷನ್. ಅಂಡ್ ಇಟ್ ಇಸ್ ಎಕ್ಸೆಪ್ಟೆಡ್ ಇನ್ ದಿಸ್ ಶಾಸ್ತ್ರ ಆಲ್ಸೋ. ಶಾಸ್ತ್ರದ ಒಪ್ಪಿಗೆ ಮಾನ್ಯತೆ ಮಾಡ್ಯದ. ಬಟ್ ದ ಶಾಸ್ತ್ರ ಸೇಸ್ that you should also in moderation, you should be like a pickle. Pickle is taking a curd rice. You do not eat curd rice for a pickle. Similarly, entertainment is required. Music session comes. Attend for music or drama. Have some light reading. Perfectly all right. But I should know when I should stop. Entertainment cannot be 24 hours a day. ಮನರಂಜನೆ ಹೆಂಗಿರ್ಬೇಕು? ಉಪ್ಪಿನಕಾಯಿ ಇಟ್ಟಿರ್ಬೇಕು. ಉಪ್ಪಿನಕಾಯಿ ಊಟ ಎರಡು ಒಂದೇ ಇಲ್ಲ. ಊಟದಂಗ ಇರ್ಬೇಕು ಏನು ನಮ್ಮ ಧ್ಯಾನ, ನಮ್ಮ ಕೆಲಸ ಕಾರ್ಯಗಳು. ಈ ಉಪ್ಪಿನಕಾಯಿ ಗತೆ ಇರ್ಬೇಕು ಏನಿರ್ಬೇಕು ಉಪ್ಪಿನಕಾಯಿ ಗತೆ ಅಂತಂದ್ರೆ ಇದು ರೆಸ್ಟ್ ಅನ್ನೋದು ಏನ್ ಹೇಳ್ತೀವಲ್ಲ, ಉಪ್ಪಿನಕಾಯಿ ಗತೆ ರೆಸ್ಟ್. That is why they say principle of TV is news, entertainment and education, but the problem is what education channel is never used and the entertainment channel becomes dominant. ಅಂದ್ರೆ ಈ ಟಿವಿ ಎದಕ್ಕೆ ಇಟ್ಟಾರ ಅಂದ್ರೆ ಶಿಕ್ಷಣ ಪಡೆಯಿರಿ ಅಂತ ಇಟ್ಟಾರ, ಮನೋರಂಜನೆ ಮಾಡ್ರಿ ಅಂತ. ಅವಾಗ ಬೆಳಗ್ಗೆ ಒಂದು 5 ನಿಮಿಷ 10 ನಿಮಿಷ ಮನೋರಂಜನೆ ಅಂತ ಇಟ್ಟಾರ. ಈಗ ನಾವು ಶಿಕ್ಷಣ ಪಡೆಯೋದು ಹೆಚ್ಚಿಗೆ ಮಾಡ್ತೇವೋ ಟಿವಿಯಿಂದ ಮನೋರಂಜನೆ ಹೆಚ್ಚಿಗೆ ಮಾಡ್ತೇವೆ ಅಂತ ಕೇಳಿದ್ರೆ, ಮನೋರಂಜನೆ ಬಿಟ್ಟು ನಾವು ಶಿಕ್ಷಣ ಕಡೆ ಹೋಗಕ್ಕೆ ಹೋಗುದಿಲ್ಲ. ನ್ಯೂಸು ನೋಡಂಗಿಲ್ಲ, ಅದರ ಕಲಿಯುವಂತಾವ ಯಾವ ಚಾನಲ್ ಇದ್ಬೋದು ಅವನು ತಿಳಿಯುದಿಲ್ಲ. ಬರೀ ಮನೋರಂಜನೆ ಒಂದಾಗುತ್ತೆ ಒಂದು ಮನೋರಂಜನೆ ಇದ್ದಂತ ಒಂದು ಧಾರಾವಾಹಿ ನೋಡ್ಕೊಂಡಿರ್ತೇವೆ. In some houses morning they on it and leave it and it will be running and some people will be watching. ಮುಂಜಾನೆ ಚಾಲುವಾತಪ್ಪ ಟಿವಿ ಒಳಗೆ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ರಾತ್ರಿ ಮಲಗು ಮಾಡಾನು ಆ ಟಿವಿ ಆನ್ ಇರ್ತದೆ. ಅಂಡ್ therefore entertainment moderation ಏನದ, ಆ ಮನೋರಂಜನೆ ಅನ್ನೋದು ಉಪ್ಪಿನಕಾಯಿ ಅಷ್ಟು ಇರ್ಬೇಕ ಹೊರತು ಊಟದಂಗ ಆಗ್ಬಾರ್ದು. ಯುಕ್ತ ಚೇಷ್ಟಸ್ಯ ಕರ್ಮಸು, ಮಾಡರೇಷನ್ ಇನ್ ಆಕ್ಟಿವಿಟಿ ಆಲ್ಸೋ. ಡ್ಯೂಟಿ ಕಾನ್ಶಿಯಸ್ ಎಷ್ಟು ಇರ್ಬೇಕು ಅಷ್ಟ ಅಂತಾರ ಅವರು, ಅದನ್ನು ಮಾಡರೇಟ್ ಇರ್ಬೇಕಂತ. ಹಗಲಿ ಕೆಲಸ, ರಾತ್ರಿ ಕೆಲಸ, ಅಯ್ಯೋ ಸಂಡೇ ಮಂಡೇ ಎಲ್ಲ. ಯು ಕ್ಯಾನ್ ಬಿ ಕಮಿಟೆಡ್ ಟು ಯುವರ್ ಪ್ರೊಫೆಷನ್, ವಂಡರ್ಫುಲ್. ನಿಮ್ಮ ಉದ್ಯೋಗಕ್ಕೆ ನೀವು ಡೆಡಿಕೇಟ್ ಆದ ಸಮರ್ಪಣೆ ಮಾಡ್ಕೊಡ್ರಿ. ಆದ್ರೆ ಏನು ಅದಕ್ಕೂ ಒಂದು ಮಿತಿ ಅದ, ಅಷ್ಟು ಮಿತಿ ಮೀರ್ಬೇಡ್ರಿ ಅಂತ. ಬಟ್ ಇಫ್ ಯು ಆರ್ ಫುಲ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರೊಫೆಷನ್, you know workaholic and you do not have time for anything at all, no time for children, no time for husband, no time for wife, and that is why the family also goes behind that. ಮುಂಜಾನೆ ಕೆಲಸ, ಮಧ್ಯಾಹ್ನ ಕೆಲಸ, ರಾತ್ರಿ ಕೆಲಸ, ಮನಿ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟಿಲ್ಲ, ಹೆಂಡತಿಗೆ ಟೈಮ್ ಕೊಟ್ಟಿಲ್ಲ, ಗಂಡನಿಗೆ ಟೈಮ್ ಕೊಟ್ಟಿಲ್ಲ, ಮನ್ಯಾಗ ವಯಸ್ಸಾದಂತ ತಾಯಿ ತಂದೆ ಅತ್ತಿ ಮಾವು ಟೈಮ್ ಕೊಟ್ಟಿಲ್ಲ. ಯಾವಾಗ್ಲೂ ಕೆಲಸ 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 ಅಂತಂದ್ರೆ ವರ್ಕಹಾಲಿಕ್ ಅಂತ. ಹಿಂಗಿದ್ರೆ ಕೂಡ ಅದು ಕೂಡ ಅಂತವ್ ಕೂಡ ಧ್ಯಾನ ಮಾಡಕ್ ಆಗುದಿಲ್ಲ. ದ ಸಿಮೆಂಟ್ ದಟ್ ಕೀಪ್ ದ ಫ್ಯಾಮಿಲಿ ಟುಗೆದರ್ ಈಸ್ ಟೈಮ್ ಟುಗೆದರ್. ಟುಗೆದರ್ನೆಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಗೀತಾ ನೋ ಟೈಮ್, ಉಪನಿಷತ್ ನೀವು ನೀಡ್ ನಾಟ್ ಆಸ್ಕ್, ದಟ್ ಇಸ್ ಅಗೇನ್ ಎ ಪ್ರಾಬ್ಲಮ್.
priority confusion. So priority confusion is a big problem. ವಾರಕ್ಕೆ ಒಂದು ಕ್ಲಾಸ್ ಬರ್ರಿ ಭಗವದ್ಗೀತಾಕ್ಕೆ, ವಾರಕ್ಕೆ ಒಂದು ಕ್ಲಾಸ್ ಅದಾವಿದೆ ಚೆನ್ನೈದಾಗ. ನಮ್ಮ ಅಪ್ಪರು ಬರೋದಿಲ್ಲ, ಯಾಕೆ ಟೈಮ್ ಇಲ್ರಿ ಅಂತ. ಬಹಳ ಬಿಸಿ ಲೈಫ್ ಐತ್ರಿ ಅಪ್ಪರ, ಆಗೋದಿಲ್ಲ. ಅಂಡ್ ಅನ್ಫಾರ್ಚುನೇಟ್ಲಿ ಶಾಸ್ತ್ರಾಸ್ ಆರ್ ನಾಟ್ ಪ್ರಾಮಿನೆಂಟ್. ನಾವು ಶಾಸ್ತ್ರ ಉಪಯೋಗನೇ ಇಲ್ಲಿ ಈಗಿನ ಕಾಲದಾಗ. ಒಂದ್ ವೇಳೆ ಯಾರ ಹೇಳಿದ್ರ ಅಂದ್ರೆ 60 ಮ್ಯಾಗ ನೋಡೋದು ತೋರಿ, 60 ಮಟ ಆಗುದಿಲ್ರಿ. ಹಿಂಗ್ ಹೇಳಿದವ್ರ 60 ಮ್ಯಾಗ ಬಂದಾರ ಏನಂತ ನೋಡಿದ್ರ 60 ಮ್ಯಾಗು ಯಾರು ಬಂದಿಲ್ಲ, ಇನ್ನು ಅದನ್ನ ಮಾಡಾಕತ್ತಾರ. ಯಾವ್ದು 60 ಮಟ ಮಾಡಿದ್ರು ಅದನ್ನ 60 ಆಗಿನ್ ಮಾಡಾಕತ್ತಾರ. ಆದ್ದರಿಂದ ಆತ್ಮೀಯರೇ ಹೇಳ್ರಿ, 60ಗಿಂತ ಮೊದಲನೇ ಈ ಭಗವದ್ಗೀತಾ ಕೇಳೋದು, ಉಪನಿಷತ್ ಕೇಳೋದು, ಬ್ರಹ್ಮಸೂತ್ರ ಕೇಳೋದು, ಈ ಪರಂಪರೆಗೆ ಮಹತ್ವ ಕೊಡೋದು, ಈ ಪರಂಪರೆಗೆ ಗೌರವ ಕೊಡೋದನ್ನ ಕಲೀರಿ, ಕಲಿಸ್ರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಅಂದ್ರ 60 ಆದಿದ್ ಬರ್ತಾರ ಅವ್ರು. Unfortunately, Shastra are not prominent now. To remind the people and all the books and magazines, the only emphasizing work and achieve the climb, the corporate ladder, and then what? Fall down. ಏನದರಿ? ರೊಕ್ಕ 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 ಹಗಲಿ ರೊಕ್ಕ, ರಾತ್ರಿ ರೊಕ್ಕ, ಮಧ್ಯಾಹ್ನ ರೊಕ್ಕ ಗಳಿಸಾಕೆಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಜೀವನ. ಆ ರೊಕ್ಕದ ಗಿಡ ಹತ್ತೋದು ಮೊದಲು, ಆಮ್ಯಾಗ ಆರೋಗ್ಯ ಕಳ್ಕೊಂಡ್ಮ್ಯಾಗ ಆ ರೊಕ್ಕ ಹಾಕಿ ಆರೋಗ್ಯ ಪಡೆಯಕ್ ಹೋಗುದು, ಇದ ಜೀವನ ಆಗ್ತದೆ. Fall down. So it is terrible because nothing else is shown. Our scriptures constantly say that it is not be all and end all the life. The warning comes on and off. To get that warning, you should have some time to listen. ಶಾಸ್ತ್ರ ಎಲ್ಲ ವಾರ್ನಿಂಗ್ ಕೊಡ್ತದೆ. ಶಾಸ್ತ್ರ ಮಾತು ಕೇಳೋರು ಯಾರು ಕೇಳಿದ್ರಲ್ಲ ಅದು ವಾರ್ನಿಂಗ್ ಕೊಟ್ಟದ್ ಗೊತ್ತಾಗೋದು. ಕೂದಲು ಬೆಳಗಾಗ್ತಾವ, ಬನ್ನೇ ವಾರ್ನಿಂಗ್. ಏನ್ ಮಾಡಾಕತ್ತಿ, ಅದಕ್ಕೆ ಕಳ್ಸಿದ್ದೀನಿ ನೀನು. ತಾಯಿ ಹೊಟ್ಟೆಯಾಗಿದ್ದಾಗ ಏನ್ ಮಾಡೇವಂತ ನಾವು ಅಣಿ, ಇನ್ನೊಮ್ಮೆ ಅಣಿ ನಾವು ತಾಯಿ ಹೊಟ್ಟೆಗೆ ಬರುದಿಲ್ಲ ಅಂತ ಅಣಿ ಮಾಡಿ ಬಂದೇವಂತ್ರಿ ನಾವು. ಅಷ್ಟು ತ್ರಾಸ ಅದ ಅಂತ. ಆ ಪ್ರಸೂತಿ ಅನ್ನುವಂತ ವಾಯು ಆ ತಲೆಗೆ ಬಡದಾಗ ಕೂಸಿಗೆ ಬಹಳ ತ್ರಾಸ ಆಗ್ತದಂತ. ಅವಾಗ ನಾ ಇನ್ನೊಮ್ಮೆ ಈ ತಾಯಿ ಹೊಟ್ಟಿ ಅನ್ನುವಂತ ಜೇರಿಗೆ ಬರುದಿಲ್ಲ ಅಂತ ಅಣಿ ಮಾಡ್ಯಾವಂತ ಪ್ರತಿಯೊಬ್ರು ನಾವು. ಅದನ್ನ ಮರ್ತ ಬಿಟ್ಟೇವ್ ನಾವು. ಶಾಸ್ತ್ರ ಕೇಳಕ್ ಬರ್ರಿ ಅಂತಂದ್ರೆ ಟೈಮ್ ಇಲ್ರಿ ಅಂತ. You should have some time to listen. He doesn't have time to listen. ಕೇಳಕ್ ಟೈಮ್ ಇಲ್ರಿ ನಮಗೆ. And therefore Krishna says, ಭಗವಂತ ಹೇಳ್ತಾನೆ, always dedicate some time for ಸತ್ಸಂಗ. ಒಂದ್ ವಾರಕ್ಕಿಷ್ಟು, ಒಂದ್ ದಿನಕ್ಕಿಷ್ಟು, ಸಾಧ್ಯ ಆದ್ರೆ ಒಂದ್ 15 ದಿವಸಕ್ಕಿಷ್ಟು, ಒಂದ್ ತಿಂಗಳಿಗಿಷ್ಟು ಅಂತ ತಗೊಂಡು ನಿಮ್ಮ ಕಾಲಾವಧಿಯನ್ನ, ಜೀವಮಾನದ ಕಾಲಾವಧಿಯನ್ನ ತೆಗೆದಿಡ್ರಿ. 40 ವರ್ಷ ಆದ್ಮೇಲೆ ಶಾಸ್ತ್ರಕ್ಕೆ ಬರಾಕ ಪ್ರಯತ್ನ ಮಾಡ್ರಿ. ಅಂದ್ರ 60 ಬಂದಾಗ ನಮಗ ಒಂದು ಕಿತ್ಕೊಂಡು ಕೆಣೆ ಮಂದಿ ಏನೋ ಕಿತ್ಕೊಂಡ್ ಬರಾಕ ಅನುಕೂಲ ಆಗ್ತದ. 60 ಮ್ಯಾಗ ನೋಡೋಣ ಅಂದ್ರ 60 ಆದ್ರೂ ಬರಂಗಿಲ್ಲ, 70 ಆದ್ರೂ ಬರುದಿಲ್ಲ, ಮುಂದೆ ಆ ಸಾವು ಬಂದ್ರು ಕೂಡ ಬರುದಿಲ್ಲ ಶಾಸ್ತ್ರಕ್ಕೆ. ಅದಕ್ಕೆ 40 ಆದಾಗಲೇ ಒಂದ್ ಸ್ವಲ್ಪ ವಾರಕ್ಕೆ 1 ಕ್ಲಾಸ್ 2 ಕ್ಲಾಸ್ ಅಟೆಂಡ್ ಆಗ್ತೀನಿ. ಎಲ್ಲೇ ಈ ಪರಂಪರಾಗತವಾದಂತ ಈ ವಿದ್ಯೆ ಐತಿ, ಎಲ್ಲದಾರ, ಎಲ್ಲೇ ಗುರುಗಳದಾರ ಅಂತ ಹೇಳೋರು, ಅಲ್ಲಿ ಪತ್ತೆ ಹಚ್ಚಿ ಅವ್ರ ಹತ್ರ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಚಾಲು ಮಾಡೋನು ಅನ್ನುವಂಥದ್ದು ತಲೆಯಾಗ ಒಂದ್ ಸ್ವಲ್ಪ ಇತ್ತಂದ್ರ ವಿಚಾರ, ಅವಾಗ ಟೈಮ್ ಕೊಡಕ್ಕಾಗ್ತದ ಆತ್ಮೀಯರೇ. ಅವಾಗ ಟೈಮ್ ಕೊಡಕ್ಕಾಗ್ತದ. ಅಷ್ಟ ಅಲ್ಲ, ಅವಾಗ ಏನ್ ಹೇಳ್ಯಾರ, ವೇದದಾಗ ಏನ್ ಹೇಳ್ಯಾರ ಅನ್ನುವಂತ ರಹಸ್ಯಗಳು ಗೊತ್ತಾಗ್ತಾವ. ಆ ವೇದ ಸಮೀಪ ಹೋಗಿಲ್ಲ ಅಂದ್ರೆ ವೇದದಾಗ ಏನ್ ಹೇಳ್ಯಾರ ಅನ್ನೋದು ನಮಗೆ ಏನ್ ಗೊತ್ತಾಗ್ತದ್ರಿ? ಯಾವನೋ ಒಬ್ಬವ ಅಮೆರಿಕಕ್ಕೆ ಹೋಗಿದ್ದ. ಅಲ್ಲಿ ಒಬ್ಬವ ಪರದೇಶದವ ಅಮೆರಿಕದವ ಕೇಳಿದ್ನಂತ, ನಿಮ್ಮ ಭಗವದ್ಗೀತೆ 9ನೇ ಅಧ್ಯಾಯದಾಗ 22ನೇ ಶ್ಲೋಕದಾಗ ಯೋಗಕ್ಷೇಮಂ ವಹಾಮ್ಯಂ ಅದಾರ ಏನದ್ರ ಅರ್ಥ ಅಂತ ಕೇಳಿದ್ನಂತ. ಅವ ಫಾರಿನರ್ಗೆ ಅದ ಅರ್ಥ ಬೇಕಾಗೈತಿ. ಅವ ಯಾರಿಗೆ ಕೇಳಾಗತ್ತಾನ, ನೀ ಇಂಡಿಯಾದಿಂದ ಬಂದಿದ್ದಿ, ಇದು ನಿಮ್ ಗ್ರಂಥ, ಉತ್ತರ ಹೇಳು ಅಂತ ಕೇಳಿದ್ರೆ ನಿಮ್ಗೆ ನಮ್ಗೆ ಗೊತ್ತಿದ್ರೆ ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ತಾನ? ಹಂಗ ಆತ್ಮೀಯರೇ, ಅಂತಃಕರಣ ಶುದ್ಧಿ ಇದ್ದವ್ರು ಮಾತ್ರ ಈ ವೇದಾಂತ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರ. ಅಂತ ಒಂದು ಹಂತ ಆಯ್ತು. ಆ ಹಂತಕ್ಕೆ ಬಂದಂತ ಬೇರೆ ಮತ್ತೆ ಯಾರು ಬೇರೆ ಜನ ನಮಗ್ ಕೇಳಿದ್ರಂತಂದ್ರ ನಾವು ಈ ಧರ್ಮದ ವಾರಸಾದಾರರ ಅನ್ಸ್ಕೊಟ್ಟು ನಮ್ಗ ಗೊತ್ತಿಲ್ಲ ಅಂದ್ರೆ ಎಂತ ವಿಪರ್ಯಾಸ ಇದು. ನಾವು ಆಧುನಿಕತೆಗೆ ಮಳ್ಳಾಗಿ ನಾವು ಏನದ
ಪಾಶ್ಚಿಮಾತ್ಯ ಜೀವನವನ್ನು ಅನುಕರಣೆ ಮಾಡಕತ್ತೀವಿ. ಪಾಶ್ಚಿಮಾತ್ಯರು ಭಾರತ ದೇಶದ ಧರ್ಮವನ್ನು ಅವ್ರು ಅನುಕರಣೆ ಮಾಡಕತ್ತೀವಿ. ಇದರಾಗ ನಿಜವಾದ ಶಾಂತಿ ಐತಿ ಅಂತ ಅವ್ರು ತಿಳಿದಾರ. ನಾವು ಲೌಕಿಕ ಜೀವನ ಹಣ ಗಳಿಸೋದ್ರಾಗ ಸುಖ ಐತಿ, ಬಂಗಾರ ಗಳಿಸೋದ್ರಾಗ ಸುಖ ಐತಿ, ಐಷಾರಾಮಿ ಜೀವನ ಮಾಡೋದ್ರಾಗ ಸುಖ ಐತಿ ಅಂತ ನಾವು ಅಂತೀವಿ. ಎಂತ ವಿಪರ್ಯಾಸ ಅಲ್ಲ. And therefore Krishna says, always dedicate some time for satsanga. Some Mahatma you meet, they will remind our scriptures. You go to some ashrama, some pilgrimage, you go to some, always reminded of what is goal and what for I have come here, what I am doing, tally both on and off. ನಾ ಎದಕ್ ಬಂದೇನಿ, ನಾ ಯಾರು, ಬರೇ ಉಂಡು ಮಕ್ಕಳು ನಡೆದು ದೊಡ್ಡವ್ರು ಮಾಡೋದು ಅಷ್ಟ ನಡೆದು ಸಲ ಬಂದೇನು, ಮತ್ತೆ ಎದಕ್ಕರ ಬಂದೇನು, ಏನಿದೆ ಮನುಷ್ಯ ಜನ್ಮದ ರಹಸ್ಯ ಏನು ಅನ್ನೋದ ವಿಚಾರನು ಬರ್ಬೇಕಲ್ಲ. 60 ಆತು, 70 ಆತು, 80 ಆತು, 90 ಆತು, ಇನ್ನೂ ಇಲ್ಲ ಅದ ಮಾಡಕತ್ತೀವಂದ್ರೆ ಏನಾದ್ರು ಬದಲಾವಣೆ ಬೇಕಲ್ಲ. And therefore Krishna says, always dedicate some time for satsanga. And therefore Krishna says, karmasu yukta cheshta, the one who is moderate in actions also. ವರ್ಕೋಹಾಲಿಕ್ ಆಗ್ಬೇಡ್ರಿ, ಎರಡೆರಡು ನೌಕರಿ ಮಾಡಕ್ ಹೋಗ್ಬೇಡ್ರಿ. ಮತ್ತೇನ್ ಹೇಳ್ತಾನವ ಯುಕ್ತ, ಮತ್ತೇನ್ ಹೇಳ್ತಾನಂದ್ರೆ ಅತಿ ಸ್ವಪ್ನಶೀಲಸ್ಯ, ಯುಕ್ತ ಸ್ವಪ್ನಾವಬೋಧಸ್ಯ ಹೇಳ್ತಾನ. The one who is moderate in sleep and waking. ನಿದ್ದೆ ಮಾಡೋದ್ರಾಗ್ನು ಮತ್ತು ಎಚ್ಚರ ಇರೋದ್ರಾಗ್ನು ಒಂದು ಹದ ಇರ್ಬೇಕು, ನಿಯಮಿತ ಇಷ್ಟ ಕಾಲ ಇರ್ಬೇಕು. ಓಕೆ, ಸ್ವಪ್ನ ಮೀನ್ಸ್ ಎವ್ರಿಥಿಂಗ್ and only to that moderate person yoga bhavati dukkha. Very careful, dukkha bhavati, yoga will become sorrowful. So this word has to be carefully understood. ಬಹಳ ಎಚ್ಚರದಿಂದ ಅರ್ಥ ಮಾಡ್ಕೋಬೇಕು. ದುಃಖ ಮೀನ್ಸ್ ಡಿಸ್ಟ್ರಾಯರ್, ದುಃಖಂ ಹಂತಿ ನಾಶಯತಿ ಇತಿ ದುಃಖ. That is dukkam, little difficult. So dukkha, it will become the destroyer of sorrow. ದುಃಖವನ್ನು ನಾಶ ಮಾಡುವಂತ ಶಕ್ತಿ ಅದರ ಬರ್ತದೆ. That means source of peace, ಅಂದ್ರೆ ಶಾಂತಿ ಅಂತಾನೆ. So meditation will become a source of peace. ಅವಾಗ ಧ್ಯಾನ ಮಾಡ್ತಾನ, ಧ್ಯಾನ ಮಾಡ್ಲಿಕ್ಕೆ ಶಕ್ತಿ ಆಗ್ತಾನೆ, ಆ ಧ್ಯಾನದಿಂದ ಮನಸ್ಸಿಗೆ ಆನಂದ ಸಿಗ್ತದೆ. That is the destroyer of sorrow. ಆ ಆನಂದದಿಂದ ಅವನ ದುಃಖವನ್ನ ಕಳ್ಕೊಳ್ಳುವಂತ ಸಾಮರ್ಥ್ಯ ಬರ್ತದೆ. Only for a person of moderation. ಯಾವನಿಗೆ ಇವು ಮೂರರಲ್ಲಿ ಒಂದು ಶೀಲ ಅದ, ಒಂದು ನಿಯಮಿತವಾದಂತಹದ್ದು ಒಂದು ಇದು ಅದ ಪಾಲಿಸ್ತಾನ, ಅವಂಗ ಸಾಧ್ಯ ಅದ. ಫಾರ್ ಅದರ್ ಪೀಪಲ್, ಉಳಿದವ್ರಿಗೆ ಮೆಡಿಟೇಷನ್ ವಿಲ್ ಕ್ರಿಯೇಟ್ ಓನ್ಲಿ ಹೆಡೇಕ್. ಧ್ಯಾನ ಮಾಡ್ರಿ ಅಂದ್ರೆ ನನ್ನ ತಲೆನೋವು ಅಂತಾರ. ಯಾಕ? ಅವರು ಹಿಂದಿರ್ತಾರ. ಇಷ್ಟು ಹೇಳಿ 17ನೇ ಶ್ಲೋಕವನ್ನ ಭಗವಂತ ಮುಗಿಸಿದ. ಮತ್ತಿನ 18ನೇ ಶ್ಲೋಕವನ್ನ ನಾಳೆಗೆ ನೋಡೋಣ ಅನ್ನುವಳಿಗೆ ಇವತ್ತಿನ ಈ ವಾಕ್ಯಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ 10 ನಿಮಿಷ ಹೆಚ್ಚಿಗೆ ಆಯ್ತು, ಅದ ಮುಗಿಸೇ ಬಿಡೋಣ ಅಂತಿಕೊಂಡು ನಾನು ಪ್ರಾರಂಭ ಮಾಡಿ ಮುಗಿಸಿದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಗುರುಗಳಿಗೆ ವಂದನೆ. ಗುರುಗಳ ಸ್ವಪ್ನನೂ ಜಾಸ್ತಿ ಕಾಣಬಾರ್ದ? ಸ್ವಪ್ನನೂ ಜಾಸ್ತಿ ಸ್ವಪ್ನ ಬೀಳ್ತಾ ಇರತ್ತಲ್ಲ, ಅದು ತಪ್ಪ ಅಂತ ಕೇಳ್ತೇನೆ. ಸ್ವಪ್ನ ಅಂದ್ರೆ ಸ್ವಪ್ನ ಅಲ್ಲ, ನಿದ್ರೆ ಹೆಚ್ಚಿಗೆ ಮಾಡ್ಬೇಡ್ರಿ, ಕೆಲಸನ ಹೆಚ್ಚಿಗೆ ಮಾಡ್ಬೇಡ್ರಿ, ಎಲ್ಲದ್ರಾಗೂ ಮಾಡರೇಷನ್ ಇಟ್ಕೊಡ್ರಿ ಅಂತ ಹೇಳ್ಯಾರ. ಸ್ವಪ್ನದ ಬಗ್ಗೆ ಏನೂ ಇಲ್ಲ. ಆಯ್ತೆ ಅಲ್ಲಿ ಅವ್ರು ಏನು ಶಬ್ದ ಉಪಯೋಗ ಮಾಡ್ಯಾರಂದ್ರೆ ಯುಕ್ತ ಸ್ವಪ್ನಾವಬೋಧಸ್ಯ ಅಂತಂದ್ರ ನಿದ್ರೆಯಲ್ಲಿ ಮತ್ತು ಎಚ್ಚರದಲ್ಲಿ ಮಿತವಾಗಿರುವುದು. ನಿದ್ರೆ ಅಂತಂದ್ರೆ ನಿದ್ರೆಯಲ್ಲಿ ಮಿತವಾಗಿರುವುದು. ಇಲ್ಲಿ ಸ್ವಪ್ನ ಅಂತ ಹೋಗ್ಬೇಡ್ರಿ. ಓಕೆ, ನೀವೇನ ಗುರುಗಳ ಮಂಗಳ ಮಾಡ್ರಿ. ನೀವೇ ಹೇಳ್ರಿ ಸರ್, ನಾ ರೆಡಿ ಆಗಿಲ್ಲ. ನಾನು ಹೇಳ್ತೀನಿ ಗುರುಗಳ.
कमलविहारिणि हरिः कमलविहारिणि सुन्दरसुपुनीते ॐ जय भगवति कर्मसुमर्मप्रकाशिनि कामासक्तिहरा ॐ कामासक्तिहरा तत्त्वज्ञानविकासि तत्त्वज्ञानविकासि विद्या ब्रह्मपरा ॐ जय भगवति निर्मलभक्तिविदायिनि निर्मलमलहारी ॐ निर्मलमलहारी शरणरहस्य Hmm.